ವೈದ್ಯೋ ನಾರಾಯಣೋ ಹರಿಹಿ ಎಂದರು ಅಂದು. ಅದು ಮಿಥ್ಯ ಅಲ್ಲ, ಸತ್ಯ. ಇದು ಅನವರತ, ಇದು ನಮ್ಮ ಹೆಮ್ಮೆ. ಮಂಗಳೂರು ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಪಂಪವೆಲ್ ಮಂಗಳೂರು ಸಾದರಪಡಿಸುವ ಸರಣಿ ಸಂಚಿಕೆ ಬದುಕಿನ ಹೊಂಗಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ. ಈ ಕ್ಯಾನ್ಸರ್ನಲ್ಲಿ ಹಲವಾರು ವಿಧವಾದ ಕ್ಯಾನ್ಸರ್ಗಳಿರುತ್ತದೆ. ಅದರಲ್ಲಿ ನಾವಿವತ್ತು ಮೂತ್ರಕೋಶದ ಕ್ಯಾನ್ಸರ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಎಂಐಯು ಕ್ಯಾನ್ಸರ್ ಹಾಸ್ಪಿಟಲ್ನ ನಿರ್ದೇಶಕರಾದ ಹಾಗೂ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಸನತ್ ಹೆಗ್ಡೆ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಕ್ಯಾನ್ಸರ್ಗಳಲ್ಲಿ ಹಲವಾರು ವಿಧವಾದ ಕ್ಯಾನ್ಸರ್ಗಳಿರುತ್ತದೆ. ಅದರಲ್ಲಿ ನಾವಿವತ್ತು ಮೂತ್ರಕೋಶದ ಕ್ಯಾನ್ಸರ್ನ ಬಗ್ಗೆ ತಿಳಿದುಕೊಳ್ಳುವ. ಹಾಗಾದರೆ ಈ ಮೂತ್ರಕೋಶ ಅಂದ್ರೇನು ಸರ್? ಮತ್ತು ಈ ಮೂತ್ರಪಿಂಡ ಅಂದ್ರೇನು? ಮೂತ್ರಕೋಶ ಅಂದರೆ ನಾವು ಯುರಿನರಿ ಬ್ಲ್ಯಾಡರ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಅದೇ ಮೂತ್ರಪಿಂಡ ಅಂದರೆ ಕಿಡ್ನಿ ಅಂತ ಹೇಳ್ತೇವೆ, ಇಲ್ಲದ್ರೆ ಮೂತ್ರಜನಕಾಂಗ. ಈಗ ಈ ಎರಡು ಆರ್ಗನ್ಗಳು ಬೇರೆ ಬೇರೆ, ಈ ಎರಡು ಬೇರೆ ಬೇರೆ ಅಂಗಗಳಿದು. ಮೂತ್ರಪಿಂಡದಲ್ಲಿ ಏನಂದರೆ ರಕ್ತವನ್ನು ಶುದ್ಧೀಕರಿಸುವಂತಹ ಒಂದು ಬಹುಮುಖ್ಯವಾದ ಒಂದು ಆರ್ಗನ್ ನಮ್ಮ ದೇಹದಲ್ಲಿ. ಇದು ಏನು ಮಾಡ್ತದೆ ಅಂದರೆ ರಕ್ತವನ್ನು ಸೋಸಿ ಅಥವಾ ಪ್ಯೂರಿಫೈ ಮಾಡ್ತದೆ. ಪ್ಯೂರಿಫೈ ಮಾಡಿ ಮೂತ್ರವನ್ನು ಉಂಟು ಮಾಡ್ತದೆ. ಈ ಮೂತ್ರ ಎರಡು ನಾಳಗಳಿವೆ, ಯುರಿಟರ್ಸ್ ಅಂತ ಹೇಳ್ತೇವೆ ನಾವು, ಮೂತ್ರ ನಾಳಗಳು ಅಂತ ಹೇಳ್ತೇವೆ. ಅದರ ಮೂಲಕ ಕೆಳಗೆ ಬಂದು ಮೂತ್ರಕೋಶದಲ್ಲಿ ಬಂದು ಶೇಖರ ಆಗ್ತದೆ. ಈ ಮೂತ್ರಕೋಶ ಅಂದರೆ ಒಂದು ಸಣ್ಣ ಚೀಲದ ಥರ, ಮಸ್ಕ್ಯುಲರ್ ಬ್ಯಾಗ್. ಅದು ಎಲ್ಲಿ ಇದೆ ಅಂದರೆ ನಮ್ಮ ಸೊಂಟದ ಈ ಎಲುಬಿನ ಒಂದು ಈ ಕೇಸ್ ಉಂಟು, ಎಲುಬಿದ್ದು ಒಂದು ರಕ್ಷಣೆ ಇದೆ, ಅದರ ಹಿಂದುಗಡೆ ಇರ್ತದೆ, ಅದರ ಒಳಗಡೆ ಇರ್ತದೆ. ಇದು ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಇರುವಂಥ ಇನ್ನೊಂದು ಅಂಗ. ಈ ಮೂತ್ರಕೋಶದಲ್ಲಿ ಒಮ್ಮೆ ಮೂತ್ರ ಶೇಖರಿಸಿದ ಮೇಲೆ ನಮಗೆ ಅದು ಆ ಒಂದು ಫೀಲಿಂಗ್ ಬರ್ತದೆ, ನಮಗೆ ಮೂತ್ರ ಬರ್ತಾ ಇದೆ ಅಂತ. ಹಾಗೆ ನಾವು ಮೂತ್ರವನ್ನು ಹೊರಗೆ ಬಿಡ್ತಾ ಇದ್ದೇವೆ. ಈಗ ಮೂತ್ರಪಿಂಡದಲ್ಲಿ ಕ್ಯಾನ್ಸರ್ ಬರ್ಬೋದು, ನಿಮಗೆ ಮೂತ್ರನಾಳದಲ್ಲಿ ಬರ್ಬೋದು, ಮೂತ್ರಕೋಶದಲ್ಲಿ ಬರ್ಬೋದು. ಈ ಮೂರೂ ಕಡೆಯಲ್ಲಿ ನಿಮಗೆ ಕ್ಯಾನ್ಸರ್ ಬರುವಂತಹ ಸಂಭವ ಇದೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಹಾಗಾಗಿ ಇವತ್ತು ನಾವು ಮೂತ್ರಕೋಶದ ಬಗ್ಗೆ ಮಾತಾಡೋದಾದರೆ ಅದರ ಬಗ್ಗೆ ನಿಮಗೆ ಏನು ತಿಳ್ಕೊಳ್ಬೇಕಂತ ಇದೆ ಅದನ್ನು ನೀವು ಕೇಳ್ಬೋದು, ಅದರ ಬಗ್ಗೆ ನಾನು ಹೇಳ್ತೇನೆ. ಸೊ ಹಾಗಾದರೆ ಈ ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೇನು ಸರ್? ಮೂತ್ರಕೋಶದ ಕ್ಯಾನ್ಸರ್ ಅಂದರೆ, ಮೂತ್ರಕೋಶ ಅಂದರೆ ನಾನು ಹೇಳಿದ್ದೇನೆ ಒಂದು ಮಸ್ಕ್ಯುಲರ್ ಆರ್ಗನ್ ಆಗಿ, ಅದು ಸಣ್ಣ ಬ್ಯಾಗಿನಾಗಿ. ಅದರ ಒಳ ಪದರಿನಿಂದ ನಾವು ಅದಕ್ಕೊಂದು ಎಪಿಥೀಲಿಯಲ್ ಲೈನಿಂಗ್ ಬರ್ತದೆ, ಟ್ರಾನ್ಸಿಷನಲ್ ಸೆಲ್ ಲೈನಿಂಗ್ ಅಂತ ಹೇಳ್ತೇವೆ ನಾವು. ಈ ಒಳ ಪದರಿನಿಂದ ಉಂಟಾಗುವಂಥ ಕ್ಯಾನ್ಸರ್ ಮೇಯ್ನ್ ಅದು ಮೂತ್ರಕೋಶದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮಗೆ ಮಸ್ಕ್ಯುಲರ್ ಪಾರ್ಟಿಂದ ಸಹ ಕ್ಯಾನ್ಸರ್ ಬರ್ಬೋದು, ಅದು ಬೇರೆ. ಆದರೆ ಹೆಚ್ಚಾಗಿ ಬರೋದು ಮೂತ್ರಕೋಶದ ಒಳಪದರಿನಿಂದ ಬರುವಂತಹ ಅರ್ಬುದ ಟ್ಯೂಮರಿಗೆ ನಾವು ಮೂತ್ರಕೋಶದ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾವು. ಹಾಗಾದರೆ ಈ ಮೂತ್ರಕೋಶದ ಕ್ಯಾನ್ಸರ್ ನಮ್ಮ ಜಾಗತಿಕವಾಗಿ ಯಾವ ಪ್ರಮಾಣದಲ್ಲಿದೆ ಈಗ? ಈ ಮೂತ್ರಕೋಶದ ಕ್ಯಾನ್ಸರ್ ಈಗ ನಾವು ಒಂದು 10 ಟಾಪ್ ಕ್ಯಾನ್ಸರ್ಗಳನ್ನು ಹಿಡಿದ್ರೆ ಇದು ಸಾಧಾರಣ ಒಂದು 9ನೇ ಇಲ್ಲದ್ರೆ 10ನೇ ಸ್ಥಾನದಲ್ಲಿ ಇದೆ. ಜಾಗತಿಕವಾಗಿ ನೋಡಿದರೆ ಎಲ್ಲ ಕ್ಯಾನ್ಸರ್ಗಳಲ್ಲಿ ಸಾಧಾರಣ 2.9 ಅಥವಾ ಅರೌಂಡ್ 3% ಕ್ಯಾನ್ಸರ್ಗಳು ನಮ್ಮ ಮೂತ್ರಕೋಶದ ಕ್ಯಾನ್ಸರ್ ಆಗಿರ್ತದೆ. ಜಾಗತಿಕವಾಗಿ ಪ್ರತಿ ವರ್ಷ ಸಾಧಾರಣ 5.5 ಲಕ್ಷ ಜನ ಹೊಸ ರೋಗಿಗಳು ಉಂಟಾಗ್ತದೆ ಈ ಕ್ಯಾನ್ಸರಿಂದಾಗಿ. ಅದೇ ನಾವು ಇಂಡಿಯಾಕ್ಕೆ ಬಂದರೆ, ನಾವು ಈಗ ಜಾಗತಿಕವಾಗಿ ನಾನು ನಿಮಗೆ ಹೇಳಿದೆ, ಆದರೆ ಇಂಡಿಯಾದ್ದು ನಮ್ಮ ಸ್ಥಿತಿಗತಿ ನೋಡಿದರೆ ಸಾಧಾರಣ ಒಂದು 80,000-90,000 ಜನ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನಲ್ಲಿ ಬ್ಲ್ಯಾಡರ್ ಕ್ಯಾನ್ಸರಿಂದ ಪ್ರತಿ ವರ್ಷ ಹೊಸ ರೋಗಿಗಳು ಉಂಟಾಗ್ತಾರೆ. ಅದೇ ನೀವು ಕರ್ನಾಟಕದಲ್ಲಿ ನೋಡಿದರೆ ಸಾಧಾರಣ ಒಂದು 3,500ದಿಂದ ಸಾಧಾರಣ 4,500 ಜನರು ಈ ಕಾಯಿಲೆ ಹೊಸ ರೋಗಿಗಳು ಉಂಟಾಗ್ತಾರೆ. ನಮ್ಮ ಸೌತ್ ಕೇಂದ್ರ ಅಂದರೆ ಈಗ ನೀವು ನಮ್ಮ ಉಡುಪಿ ಮತ್ತು ಮಂಗಳೂರು ಈ 2 ಜಿಲ್ಲೆಗಳನ್ನು ಇದು ಮಾಡಿದರೆ ಸಾಧಾರಣ ಒಂದು 150-200 ಕೇಸು ಪ್ರತಿ ವರ್ಷ ಹೊಸ ಕೇಸುಗಳು ಉಂಟಾಗ್ತದೆ. ಸರ್ ಹಾಗಾದರೆ ಈ ಕ್ಯಾನ್ಸರ್ಗೆ ಕಾರಣವೇನು? ಅದರ ರಿಸ್ಕ್ ಫ್ಯಾಕ್ಟರ್ ಯಾವ ರೀತಿಯಾಗಿರ್ತದೆ? ಎಲ್ಲ ಕ್ಯಾನ್ಸರ್ ಥರ ಈ ಮೂತ್ರಕೋಶದ ಕ್ಯಾನ್ಸರಿಗೆ ಸಹ ನಿಮಗೆ ನಿರ್ದಿಷ್ಟವಾದ ಕಾರಣ ಒಂದು ಇಲ್ಲ. ಈಗ ಇದೇ ನಿರ್ದಿಷ್ಟ ಕಾರಣದಿಂದಾಗಿ ಈ ಕಾಯಿಲೆ ಬಂದಿದೆ ಅಂತ ಹೇಳಲಿಕ್ಕೆ ಕಷ್ಟ. ಆದರೆ ಕೆಲವು ನೀವು ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಆ
ಆ ರಿಸ್ಕ್ ಫ್ಯಾಕ್ಟರ್ನಿಂದಾಗಿ ಬರುವಂತಹ ಸಂಭವ ಜಾಸ್ತಿ ಅಂತ ಹೇಳ್ಬೋದು. ಈಗ ನಮ್ಮ ಜೀವನ ಶೈಲಿಯಲ್ಲಿ ನಾವು ಸ್ಮೋಕಿಂಗ್ ಮಾಡ್ತೇವೆ, ಧೂಮಪಾನ ಮಾಡದೇ ಇರುವವರಿಗಿಂತ ಧೂಮಪಾನ ಮಾಡುವವರಲ್ಲಿ ಈ ಕ್ಯಾನ್ಸರ್ ಜಾಸ್ತಿ ಬರ್ತದೆ. ಯೂಶ್ವಲಿ ಸಾಧಾರಣ 7-8 ಪಟ್ಟು ಜಾಸ್ತಿ ಧೂಮಪಾನ ಮಾಡುವವರಲ್ಲಿ ಈ ಕ್ಯಾನ್ಸರ್ ಕಂಡುಬರುತ್ತದೆ ಅಂತ. ಅದಲ್ಲದೆ ಕೆಲವು ಈ ಎಕ್ಸ್ಪೋಜರ್ಸ್ ಇರ್ತದೆ, ಕೆಲವು ಈಗ ಅಂದರೆ ನಮ್ಮ ಆಕ್ಯುಪೇಷನಲ್ ಎಕ್ಸ್ಪೋಜರ್, ಈ ಪೇಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು, ಡೈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು, ಈ ಲೆದರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು, ರಬ್ಬರ್ ಇಂಡಸ್ಟ್ರಿಯಲ್ಲಿ, ಈ ಇಂಡಸ್ಟ್ರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇಂಥ ಕಾರ್ಖಾನೆಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಏನಾಗ್ತದೆ ಅಂದರೆ ಈ ಕೆಮಿಕಲ್ಸ್ ಸ್ವಲ್ಪ ಎಕ್ಸ್ಪೋಜರ್ ಆಗ್ತದೆ. ಈ ಕೆಮಿಕಲ್ಸ್ ಎಕ್ಸ್ಪೋಜರ್ ಆದ ಕೂಡಲೇ ಅವರಿಗೆ ಆ ಕೆಮಿಕಲ್ಸು ಕಿಡ್ನಿ ಶುದ್ಧೀಕರಣ ಮಾಡುವಾಗ ಅದು ಯೂರಿನ್ನಲ್ಲಿ ಸೆಕ್ರೀಟ್ ಆಗ್ತದೆ, ಅದು ಹೋಗಿ ಬ್ಲ್ಯಾಡರಲ್ಲಿ ಹೋಗಿ ಶೇಖರಗೊಳ್ತದೆ. ಅದು ಆ ಇನ್ನರ್ ಏನು ಒಳ ಪದರನ್ನು ಇರಿಟೇಟ್ ಮಾಡಿ ಕ್ಯಾನ್ಸರ್ ಉಂಟು ಮಾಡುವಂಥ ಸಂಭವ ಇದೆ. ಮತ್ತು ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರ್ತದೆ, ತಂದೆಗಿದ್ದರೆ ಅಂದರೆ ಬರ್ತದೆ ಅಂತಲ್ಲ, ಬೇರೆಯವರಿಗೆ ಅವರ ಆಫ್ಸ್ಪ್ರಿಂಗಿಗೆ ಬರ್ತದೆ ಅಂತಲ್ಲ, ಆದರೆ ಬರುವಂತಹ ಚಾನ್ಸಸ್ ಬೇರೆಯವರಿಗಿಂತ ಜಾಸ್ತಿ. ಹಾಗೆ ಈಗ ಏಜ್ ನೋಡಿದರೆ ನಾವು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಆ್ಯಕ್ಚುಲಿ ಪ್ರಾಯದವರಿಗೆ ಬರುವಂತಹ ಕಾಯಿಲೆ, ಒಂದು 55-60 ವರ್ಷದ ನಂತರ ಬರುವಂಥ ಕಾಯಿಲೆ ಇದು. ಹಾಗಾಗಿ ಸಣ್ಣ ಪ್ರಾಯದವರಿಗೆ ಬರುವಂಥ ಕಾಯಿಲೆ ಅಲ್ಲ ಇದು. ಆದರೆ ಸಣ್ಣ ಪ್ರಾಯದಲ್ಲಿ ಬೇರೆ ಹಿಸ್ಟೊಲಾಜಿಕಲ್ ಟೈಪಲ್ಲಿ ಬರುವಂಥ ಚಾನ್ಸಸ್ ಸಹ ಇದೆ ಮೂತ್ರಕೋಶದ ಕ್ಯಾನ್ಸರ್. ಇನ್ನು ನಾವು ಹೆಣ್ಣು ಗಂಡು ಅಂತ ನೋಡಿದರೆ ಹೆಂಗಸರಲ್ಲಿ ಕಮ್ಮಿ ಅದು. ಎಲ್ಲ ಕ್ಯಾನ್ಸರ್ಗಳು ಏನೋ ಗಂಡಸರ ಹತ್ರ ಪ್ರೀತಿ ಜಾಸ್ತಿ ಅವರಿಗೆ, ಹಾಗಾಗಿ ಗಂಡಸರಲ್ಲಿ 3-4ರಿಂದ 10 ಪಾಲು ಜಾಸ್ತಿ ಬರ್ತದೆ ಹೆಂಗಸರಿಗೆ. ಅದೇ ರೀತಿ ಇಲ್ಲಿ ಸಮೇತ ಹೆಂಗಸರಲ್ಲಿ 1 ಪಾಲಿದ್ರೆ ಗಂಡಸರಲ್ಲಿ 4 ಪಾಲು ಜಾಸ್ತಿ ಈ ಕಾಯಿಲೆ. ಹೀಗೆ ಮತ್ತು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪ್ರೀವಿಯಸ್ ಏನಾದರೆ ನಾವು ಟ್ರೀಟ್ಮೆಂಟ್ ತಗೊಂಡಿದ್ರೆ, ಕೆಲವೊಮ್ಮೆ ನಾವು ಕೀಮೊಥೆರಪಿ ತಗೊಳ್ತೇವೆ, ಅದರಲ್ಲಿ ಕೆಲವು ಡ್ರಗ್ಸ್ ಇದೆ ಸೈಕ್ಲೋಪಾಸ್ಮೈಡ್ ಅಂತ. ಇದೆಲ್ಲ ಏನಾಗ್ತದೆ ಅಂದರೆ ಅದರ ಬೈ ಪ್ರಾಡಕ್ಟ್ಸ್ ಯೂರಿನ್ನಲ್ಲಿ ಸಿಕ್ರೀಟ್ ಆಗಿ ಬ್ಲ್ಯಾಡರಿಗೆ ಬಂದು ಅಲ್ಲಿಂದ ಒಳ ಪದರಿಗೆ ಸ್ವಲ್ಪ ಅಲ್ಲಿ ಹಾನಿಕಾರಕ ಪ್ರಭಾವ ಬಿದ್ದು ಅದರಿಂದ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಪ್ರೀವಿಯಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿದ್ದರೆ ಅವರಿಗೆ ಅಂತಹ ಬ್ಲ್ಯಾಡರ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ. ಅದಲ್ಲದೆ ಈಗ ಆ ಏರಿಯಾಕ್ಕೆ ಈಗ ಅದಕ್ಕಾಗಿ ಮೂತ್ರಕೋಶಕ್ಕೆಂತ ನಾವು ಟ್ರೀಟ್ ಮಾಡಿ ಇರಲಿಕ್ಕಿಲ್ಲ. ಈಗ ಹೆಂಗಸರಲ್ಲಿ ಏನಾಗ್ತದೆ, ಗರ್ಭಕೋಶದ ಕ್ಯಾನ್ಸರ್ ಬರ್ತದೆ, ಅದಕ್ಕೆ ನಾವು ರೇಡಿಯೇಷನ್ ಕೊಡ್ತೇವೆ. ಆಗ ಕೆಲವು ವರ್ಷಗಳ ನಂತರ ಬ್ಲ್ಯಾಡರ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ. ಹೀಗೆ ಪ್ರೀವಿಯಸ್ ಟ್ರೀಟ್ಮೆಂಟಿಂದ ಸಹ ನಮ್ಮ ಐಟ್ರೋಜೆನಿಕ್ ಅಂತ ಹೇಳ್ತೇವೆ ನಾವು ಕೆಲವೊಮ್ಮೆ, ಅದಕ್ಕೆ ಮೆಡಿಕಲ್ಲಿ ಇಂಡ್ಯೂಸ್ಡ್ ಕ್ಯಾನ್ಸರ್ ಅಂತ, ಅದಕ್ಕೆ ಆ ರೀತಿಯಿಂದ ಬರುವಂಥ ಚಾನ್ಸಸ್ಸು ಇದೆ. ಹಾಗೆ ಈ ಯೂರಿನ್ ಇನ್ಫೆಕ್ಷನ್ ಇದ್ದವರಿಗೆ, ಕ್ರೋನಿಕ್ ಯೂರಿನ್ ಇನ್ಫೆಕ್ಷನ್ ಇದ್ದವರಿಗೆ ಏನಾಗ್ತದೆ ಅಂದರೆ ಈ ಒಳಗಿನ ಪದರು ಆಗಾಗ ಏನಾಗ್ತದೆ ಸ್ಟಿಮ್ಯುಲೇಟ್ ಆಗಿ 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 ಕಡೆಗೆ ಈ ಅರ್ಬುದ ರೋಗಕ್ಕೆ ಚೇಂಜ್ ಆಗುವಂಥ ಚಾನ್ಸಸ್ ಇದೆ. ಮತ್ತೊಮ್ಮೆ ಈ ನಮ್ಮ ದೇಶದಲ್ಲಿಲ್ಲ, ಈ ಸಿಸ್ಟೋಸೋಮಿಯಾಸಿಸ್ ಅಂತ ಹೇಳ್ತೇವೆ ನಾವು, ಬ್ಲ್ಯಾಡರ್ ಕ್ಯಾನ್ಸರ್ ಇದ್ದು ಉಂಟು ಮಾಡುವಂಥ ಒಂದು ಇನ್ಫೆಕ್ಷನ್ ಅದು. ಮತ್ತು ಈ ಕೆಲವು ಫ್ಯಾಮಿಲಿಯಲ್ಲಿ ಕೆಲವು ಈ ಜಿನೆಟಿಕ್ ಡಿಸೀಸಸ್ ಇರ್ತದೆ, ಲಿಂಚ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಆ ಲಿಂಚ್ ಡಿಸೀಸಲ್ಲಿ ಈ ಬ್ಲ್ಯಾಡರ್ ಕ್ಯಾನ್ಸರ್ ಉಂಟಾಗುವಂಥ ಸಂಭವ ಜಾಸ್ತಿ. ಹೀಗೆ ಅನೇಕ ಕಾರಣಗಳಿವೆ, ಆದರೆ ಇದೇ ಕಾರಣ ಅಂತ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಕಷ್ಟ ಅಷ್ಟೇ. ಸರ್, ಹಾಗಾದರೆ ಒಮ್ಮೆ ನಮಗೆ ಈ ಕ್ಯಾನ್ಸರ್ ಬಂತು ಅಂತ ನಮಗೆ ಹೇಗೆ ಗೊತ್ತಾಗೋದು? ಅದು ಅಂದರೆ ಅದರಲ್ಲಿ ಏನಾದರೂ ಗುಣಲಕ್ಷಣಗಳಿರ್ತದಾ ನಮಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗಲಿಕ್ಕೆ? ಹೌದು, ಇದಕ್ಕೆ ಅಂದರೆ ಮೇಯ್ನ್ ಅಂದರೆ ನೀವು ಡಾಕ್ಟ್ರಲ್ಲಿಗೆ ಯಾಕೆ ಹೋಗಬೇಕು, ಯಾವಾಗ ಹೋಗಬೇಕು ಅನ್ನೋದು ನೀವು ಕೇಳ್ತಾ ಇದ್ದೀರಿ ಅಲ್ವಾ. ಈಗ ಮೇಯ್ನಾಗಿ ಒಂದು ಮೂತ್ರಕೋಶದ್ದು ಗುಣಲಕ್ಷಣ ಅಂದರೆ ಮೂತ್ರದಲ್ಲಿ ರಕ್ತ ಹೋಗೋಕ್ಕೆ. ನಿಮ್ಮ ರಕ್ತ ಈಗ ಕೆಂಪಾಗಿದ್ದರೆ ಅಥವಾ ಈಗ ನೀವು ಈ ಪಾನೀಯಗಳಿದ್ದೇವಲ್ಲ, ಈ ಕೋಲಾ ಅಂಥದ್ದೆಲ್ಲ ಆ ನಮೂನೆ ಕಲ್ಲರ್ ಬಂದಿದ್ದರೆ, ಸ್ವಲ್ಪ ಡಾರ್ಕ್ ಕಲ್ಲರ್ ಇದ್ದರೆ, ಯೂರಿನಿದ್ದು ಕಲ್ಲರ್ ಇದ್ದರೆ ಕೂಡಲೇ ಡಾಕ್ಟ್ರನ್ನು ಹೋಗಿ ಕನ್ಸಲ್ಟ್ ಮಾಡೋದು ಉತ್ತಮ. ಯಾವಾಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಿಮಗೆ ಏನು ಸಿಂಪ್ಟಮ್ಸ್ ಇರುವುದಿಲ್ಲ, ರುಟೀನಾಗಿ ನಾವು ಬೇರೆ ಟೆಸ್ಟ್ ಎಲ್ಲ ಮಾಡ್ತಾ ಇರುವಾಗ, ಬೇರೆ ಯೂರಿನ್ ಟೆಸ್ಟ್ ಮಾಡುವಾಗ ಅದರಲ್ಲಿ ಗೊತ್ತಾಗ್ತದೆ ನಮ್ಮ ಮೂತ್ರದಲ್ಲಿ ರಕ್ತದ ಕಣಗಳು ಕಾಣಸಿಗ್ತದೆ. ಆದ ಕೂಡಲೇ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾಕೆ ಆ ರಕ್ತದ ಕಣ ಬರ್ತದೆ ಅಲ್ಲಿ ಅಂತ. ಅದಲ್ಲದೆ ನಿಮಗೆ ಬೇರೆ ಸಿಂಪ್ಟಮ್ಸ್ ಅಂದರೆ ಅಷ್ಟು ಒಂದು ಸಿಗ್ನಿಫಿಕೆಂಟ್ ಅಲ್ಲ, ಬೇರೆ ಕಾಯಿಲೆಗಳಲ್ಲಿ ಸಹ ಬರ್ತದೆ ಅಂಥದ್ದು.
ಕೆಲವರಿಗೆ ಮೂತ್ರ ಹೋಗುವಾಗ ಉರಿ ಬರ್ತದೆ, ಕೆಲವರಿಗೆ ಮೂತ್ರ ಇದು ಮಾಡುವಾಗ ನೋವಾಗ್ತದೆ, ಕೆಲವರಿಗೆ ಬ್ಯಾಕ್ ಪೇಯ್ನ್ ಹೇಳ್ತಾರೆ, ಲೋ ಬ್ಯಾಕ್ ಪೇಯ್ನ್ ಅಂದರೆ ಕೆಳಬೆನ್ನು ನೋವು. ಈ ನೋವು ಬಂದರೆ ಸಹ ಇದರಿಂದ ಬರುವಂಥ ಚಾನ್ಸಸ್ ಇದೆ. ಮತ್ತು ನಿಮಗೆ ಇದೆಲ್ಲ ಅರ್ಲಿ ಸ್ಟೇಜಸ್. ನಿಮಗೆ ಮತ್ತು ಅದು ಸ್ಪ್ರೆಡ್ ಆದರೆ, ಈಗ ಬೇರೆ ಕಡೆಗೆ ಹರಡಿದರೆ ನಿಮಗೆ ಅದರದ್ದು ಲಕ್ಷಣಗಳು ಬೇರೆ ಬೇರೆ ರೀತಿ ಇರ್ತದೆ. ಅದು ಯಾವ ಆರ್ಗನಿಗೆ ಹೋಗ್ತದೆ ಅದರ ಮೇಲೆ ಹೊಂದಿಕೊಂಡು ಹೋಗ್ತದೆ. ಈಗ ಲಂಗ್ಸಿಗೆ ಹೋಗಿದರೆ ಏನಾಗ್ತದೆ ಅಂದರೆ, ನಿಮ್ಮ ಕಫದಲ್ಲಿ ನಾವು ಕಫ ಹೊರಗೆ ತರುವಾಗ ಅದರಲ್ಲಿ ರಕ್ತ ಕಾಣಸಿಗ್ಬೋದು. ಪಕ್ಕನೆ ಬೋನಿಗೆ ಸ್ಪ್ರೆಡ್ ಆಗಿದ್ದರೆ, ಎಲುಬಿಗೆ ಸ್ಪ್ರೆಡ್ ಆಗಿದ್ದರೆ ಅಲ್ಲಿ ತುಂಬ ನೋವು ಬರ್ತದೆ ನಿಮಗೆ. ಅದೇ ನಿಮ್ಮ ಬ್ರೈನಿಗೆ ಸ್ಪ್ರೆಡ್ ಆಗಿದ್ದರೆ ಏನಾಗ್ತದೆ ಅಂದರೆ, ನಿಮಗೆ ಹೆಡ್ಡೇಕ್ ಬರ್ತದೆ, ಗಿಡ್ಡಿನೆಸ್ ಬರ್ತದೆ, ವಾಂತಿ ಬರ್ತದೆ, ಇಂಥದ್ದೆಲ್ಲ ಸಿಮ್ಟಮ್ಸ್ ಬರ್ತದೆ. ಮತ್ತು ಇಲ್ಲದಿದ್ದರೆ ನಿಮ್ಮದು ಕಾನ್ಷಿಯಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇರ್ಬೋದು, ನೀವು ಜಾಸ್ತಿ ನಿದ್ದೆ ಮಾಡ್ತೀರಿ, ಇಂಥದ್ದೆಲ್ಲ ಸಿಮ್ಟಮ್ಸ್ ಎಲ್ಲ ಇರ್ತದೆ. ಯಾವ ಆರ್ಗನ್ನಲ್ಲಿಗೆ ಸ್ಪ್ರೆಡ್ ಆಗಿದೆ ಅದರ ಮೇಲೆ ಹೊಂದಿಕೊಂಡು ಹೋಗ್ತದೆ. ಆದರೆ ಅರ್ಲಿ ಸ್ಟೇಜಸ್ಸಲ್ಲಿರೋದು ರಕ್ತ, ಮೂತ್ರದಲ್ಲಿ ರಕ್ತ, ಮತ್ತು ಏನಾದರೆ ನೋವು ಬರುವುದು, ಉರಿ ಬರುವುದು ಅಂಥದ್ದು. ಕೂಡಲೇ ಡಾಕ್ಟ್ರನ್ನು ಕಾಣುವುದು ಉತ್ತಮ. ಸರ್, ಈಗೊಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver it with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗಾಗಲೇ ನೋಡಿದ ಹಾಗೆ ಈ ಕ್ಯಾನ್ಸರ್ನ ಬಗ್ಗೆ ಇನ್ನಷ್ಟು ಸ್ವಲ್ಪ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಸರ್. ಕ್ಯಾನ್ಸರ್ಗೆ ಯಾವುದೆಲ್ಲ ಬಗೆಯಾದ ಚಿಕಿತ್ಸೆಗಳನ್ನು ಕೊಡ್ಬೋದು? ಈ ಮೂತ್ರಕೋಶದ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್, ವಿವಿಧವಾದ ಟ್ರೀಟ್ಮೆಂಟ್ಗಳ ಮೊಡ್ಯಾಲಿಟೀಸ್ ಇದೆ. ಸರ್ಜರಿ ಇದೆ, ರೇಡಿಯೇಷನ್ ಇದೆ, ಕೀಮೊಥೆರಪಿ ಇದೆ, ಇಮ್ಯುನೊಥೆರಪಿ ಇದೆ. ನಾವು ಕೆಲವೊಮ್ಮೆ ಏನು ಮಾಡ್ತೇವೆ ಅಂದರೆ ಒಂದೇ ವಿಧವಾದ ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ಮಾಡ್ತೇವೆ. ಇಲ್ಲದಿದ್ದರೆ 2-3 ವಿಧಾನಗಳನ್ನು ಒಂದುಗೂಡಿಸಿ ಕಂಬೈನ್ಡ್ ಮೊಡ್ಯಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಹಾಗೆ 2-3 ವಿಧಾನಗಳನ್ನು ಒಂದುಗೂಡಿಸಿ ಟ್ರೀಟ್ಮೆಂಟ್ ಮಾಡ್ತೇವೆ. ಈ ಟ್ರೀಟ್ಮೆಂಟ್ ಶುರು ಮಾಡುವ ಮುಂಚೆ ನಮಗೆ ಈಗ ಈ ಲಕ್ಷಣಗಳಿರುವ ಪೇಷಂಟ್ ಬಂದರೆ ಏನು ಮಾಡ್ತೇವೆ ಅಂದರೆ, ಮೊದಲಿಗೆ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ನಾವು ಮೂತ್ರ ಪರೀಕ್ಷೆಯನ್ನು ಮಾಡ್ತೇವೆ. ಮೂತ್ರದಲ್ಲಿ ರಕ್ತ ಇದೆ ಅಂತ ನೋಡ್ತೇವೆ, ರಕ್ತದ ಕಣಗಳು ಇವೆ ಅಂತ ನೋಡ್ತೇವೆ. ಆನಂತರ ರಕ್ತ ಪರೀಕ್ಷೆಯನ್ನು ಮಾಡ್ತೇವೆ. ರಕ್ತ ಹಿಮೋಗ್ಲೋಬಿನ್ ಎಷ್ಟಿದೆ, ಯಾಕೆಂದರೆ
ಯೂರಿನ್ನಲ್ಲಿ ತುಂಬ ರಕ್ತ ಸೋರುವಿಕೆ ಆದರೆ ಅವರ ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಆಗುವಂಥ ಚಾನ್ಸಸ್ ಇದೆ. ಹಾಗೆಯೇ ಅದು ಆದಮೇಲೆ ನಾವು ಬಹಳ ಒಂದು ಮುಖ್ಯವಾದ ಒಂದು ಇನ್ವೆಸ್ಟಿಗೇಷನ್ ಉಂಟು. ಅದು ಏನಂದರೆ ಸಿಸ್ಟೋಸ್ಕೋಪಿ ಮತ್ತು ಬಯಾಪ್ಸಿ ಅಂತ. ಒಂದು ನಾಳದ ಮೂಲಕ ಮೂತ್ರಕೋಶಕ್ಕೆ ಹೋಗಿ ಅಲ್ಲಿ ಆ ದುರ್ಮಾಂಸದ ಒಂದು ಸಣ್ಣ ಒಂದು ತುಂಡನ್ನು ತೆಗೆದು ಆಮೇಲೆ ಪರೀಕ್ಷೆಗೆ ತಪಾಸಣೆಗೆ ಕಳಿಸ್ತೇವೆ ನಾವು. ಅದರಲ್ಲಿ ನಮಗೆ ಪೆಥಾಲಜಿಸ್ಟ್ ಹೇಳ್ತಾರೆ ಇದು ಯಾವ ಟೈಪಿದು ಕ್ಯಾನ್ಸರ್, ಯಾವ ಗ್ರೇಡಿದು ಕ್ಯಾನ್ಸರ್, ಆಮೇಲೆ ಅದರ ಬಗ್ಗೆ ಅದರ ಡೆಪ್ತ್ ಎಷ್ಟಿದೆ, ಡೆಪ್ತ್ ಆಫ್ ಇನ್ವೇಷನ್ ಎಲ್ಲ ಹೇಳ್ತಾರೆ ಅವರು ನಮಗೆ. ಇದು ನಮಗೆ ನಮ್ಮ ಟ್ರೀಟ್ಮೆಂಟ್ಗೆ ತುಂಬ ಒಂದು ಸಹಾಯವನ್ನು ಮಾಡ್ತದೆ. ಅದಾದ ನಂತರ ಈ ಕ್ಯಾನ್ಸರ್ ಬೇರೆ ಎಲ್ಲಿಯಾದರೆ ಮೂತ್ರಕೋಶದಿಂದ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂತ ನೋಡಬೇಕು ನಾವು. ಅದಕ್ಕಾಗಿ ನಾವು CT ಸ್ಕ್ಯಾನ್ ಅಂತ ಹೇಳ್ತೇವೆ, ಕಂಪ್ಯೂಟರೈಸ್ಡ್ ಟೋಮೋಗ್ರಾಮ್ ಸ್ಕ್ಯಾನ್ ಮಾಡ್ತೇವೆ. ಅದು ಮಾಡಿ ನೋಡ್ತೇವೆ ಎಲ್ಲಿಯಾದರೆ ಬೇರೆ ನೋಡಿಗೆ ಹೋಗಿದ ಲಿಂಫ್ ನೋಡ್ಸ್ ಅಂದರೆ ಡ್ರೈನೇಜ್ ಲಿಂಫ್ ನೋಡ್ಸ್ಗೆ ಏನಾದರೂ ಸ್ಪ್ರೆಡ್ ಆಗಿದ ಅದೆಲ್ಲ, ಇಲ್ಲದ ದೇಹದ ಬೇರೆ ಭಾಗಗಳಿಗೆ ಹೋಗಿದ ಅಂತ ನೋಡುವಂಥ ಒಂದು ವಿಧಾನ ಅದು. ಅದಲ್ಲದೆ ನಿಮಗೆ ಅದಕ್ಕಿಂತ ಉತ್ತಮವಾದ ವಿಧಾನ ಅಂದರೆ ನಾವು ಹೇಳ್ತೇವೆ ಈಗದ್ದು ಪೆಟ್ ಸ್ಕ್ಯಾನ್ ಅಂತ. ಈ ಪೆಟ್ ಸ್ಕ್ಯಾನಲ್ಲಿ ಏನಂದರೆ ಇಡೀ ದೇಹದ್ದು ನಮಗೆ ಒಂದು ಪರಿಸ್ಥಿತಿ ಅರ್ಥ ಆಗ್ತದೆ. ಎಲ್ಲಿಯಾದರೆ ಬೇರೆ ಕಡೆ ಎಲ್ಲಿಯಾದರೆ ಸ್ಪ್ರೆಡ್ ಆಗಿದ್ದರೆ ದೇಹದ ಯಾವ ಭಾಗಕ್ಕೂ ಸ್ಪ್ರೆಡ್ ಆಗಿದ್ದರೆ ಇದರಲ್ಲಿ ಪೆಟ್ ಸ್ಕ್ಯಾನಲ್ಲಿ ನಮಗೆ ಅದರ ಮಾಹಿತಿ ದೊರಕ್ತದೆ. ಹೀಗೆ ಒಮ್ಮೆ ನಮಗೆ ಎಲ್ಲ ಮಾಹಿತಿಗಳು ಗೊತ್ತಾದ ಮೇಲೆ ಯಾವ ಟೈಪಿದು ಕ್ಯಾನ್ಸರ್, ಅದರ ಗ್ರೇಡ್ ಏನು, ಆಮೇಲೆ ಎಷ್ಟು ಇನ್ವೇಷನ್ ಆಗಿದೆ, ಆಮೇಲೆ ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಆದಮೇಲೆ ನಾವು ಅದನ್ನು ಯೂಶ್ವಲಿ ಏನು ಮಾಡ್ತೇವೆ ಅಂದರೆ ಸ್ಟೇಜಿಂಗ್ ಆಫ್ ದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸ್ಟೇಜಿಂಗ್ ಅಂದರೆ ಸ್ಟೇಜ್ 1, 2, 3, 4 ಈ ರೋಮನ್ ಅಂಕೆಯಲ್ಲಿ ನಾವು ಸ್ಟೇಜ್ 4ವರೆಗೆ, ಸ್ಟೇಜ್ 1ಇಂದ ಸ್ಟೇಜ್ 4 ತನಕ ನಾವು ಕ್ಯಾನ್ಸರನ್ನು ಕ್ಲಾಸಿಫೈ ಮಾಡ್ತೇವೆ. ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ದ ಕ್ಯಾನ್ಸರ್ ಅವರ ಟ್ರೀಟ್ಮೆಂಟ್ ಹೋಗ್ತದೆ ಮುಂದಕ್ಕೆ. ಆಗ ನಾವು ಏನು ಮಾಡ್ತೇವೆ ಅಂದರೆ ಸರ್ಜರಿ ಬೇಕಾದವರಿಗೆ ಸರ್ಜರಿ ಮಾಡ್ತೇವೆ, ಸರ್ಜರಿಯಲ್ಲೇ ಗುಣ ಆಗುವವರಿಗೆ ಅಷ್ಟೇ ಟ್ರೀಟ್ಮೆಂಟ್ ಮಾಡಿ ಅಲ್ಲಿಗೆ ನಾವು ಆ ಟ್ರೀಟ್ಮೆಂಟನ್ನು ಮುಗಿಸ್ತೇವೆ. ಪಕ್ಕನೆ ಅದಕ್ಕಿಂತ ಬೇರೆ ಜಾಸ್ತಿ ಬೇಕಿದ್ರೆ ನಮಗೆ ಅದಕ್ಕೆ ಬೇಕಿದ್ರೆ ಈಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಸರ್ಜರಿ ಮಾಡಿ ಅದರಲ್ಲಿ ತುಂಬ ಟ್ಯೂಮರ್ ಇನ್ನೂ ಸ್ವಲ್ಪ ಉಳಿದಿರ್ತದೆ. ಆಗ ಏನು ಮಾಡ್ತೇವೆ ಅಂದರೆ ಆ ಏರಿಯಾಕ್ಕೆ ನಾವು ರೇಡಿಯೇಷನ್ ಕೊಡ್ತೇವೆ. ರೇಡಿಯೇಷನ್ ಕೊಟ್ಟು ಆ ಜಾಗವನ್ನು ನಾವು ಸ್ಟಿರೈಲ್ ಮಾಡ್ತೇವೆ. ಅದರೊಟ್ಟಿಗೆ ರೇಡಿಯೇಷನ್ ಕೊಡುವಾಗ ಕೆಲವೊಮ್ಮೆ ಏನು ಮಾಡ್ತೇವೆ ಅಂದರೆ ನಾವು ಅದಕ್ಕೆ ವೀಕ್ಲಿ ಅದು ಸೆನ್ಸಿಟೈಸ್ ಆಗುವಾಗೆ ತುಂಬ ಉತ್ತಮವಾದ ಫಲಿತಾಂಶ ಸಿಗಲಿಕ್ಕೆ ನಾವು ಕೀಮೊಥೆರಪಿ ಸಹ ಕೊಡ್ತೇವೆ ಒಟ್ಟಿಗೆ. ಹಾಗೆ ಅದಲ್ಲದೆ ಪಕ್ಕನೆ ಈ ಕಾಯಿಲೆ ಬೇರೆ ದೂರದ ಕಡೆಗೆ ಸ್ಪ್ರೆಡ್ ಆಗಿದ್ದರೆ ದೇಹದ್ದು, ಆಗ ನಾವು ಖಂಡಿತವಾಗಿಯೂ ಕೀಮೊಥೆರಪಿಯನ್ನು ಕಂಬೈನ್ ಮಾಡಿ ಕೊಡ್ತಾ ಇರ್ತೇವೆ. ಇದಲ್ಲದೆ ಮುಂದಕ್ಕೆ ಈ ಕಾಯಿಲೆ ಬರಬಾರ್ದು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಇಮ್ಯುನೊಥೆರಪಿಯನ್ನು ಮಾಡುವಂತಹ ಚಾನ್ಸಸ್ ಇದೆ. ಇದೆಲ್ಲ ನೋಡುವಾಗ ಬಹಳ ಒಂದು ಉತ್ತಮವಾದ ಚಿಕಿತ್ಸಾ ಕ್ರಮಗಳು ಈ ಬ್ಲ್ಯಾಡರ್ ಕ್ಯಾನ್ಸರಿಗೆ ಇದೆ. ಹಾಗಾಗಿ ಈ ಬ್ಲ್ಯಾಡರ್ ಕ್ಯಾನ್ಸರಿಂದ ಗುಣ ಆಗುವಂತಹ ಚಾನ್ಸಸ್ ತುಂಬ ಉತ್ತಮ ಅಂತ ನಾವು ಹೇಳ್ಬೋದು. ಸರ್, ಹಾಗಾದರೆ ನೀವು ಹೇಳಿದಾಗೆ ಈ ರೀತಿಯಾದ ಎಲ್ಲ ಚಿಕಿತ್ಸಾ ವಿಧಾನಗಳನ್ನು ಕೊಟ್ಟಾದ ನಂತರ ಆ ರೋಗಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರಾ? ಖಂಡಿತವಾಗಿಯೂ ಗುಣಮುಖರಾಗ್ತಾರೆ. ಯಾಕಂದರೆ ಅರ್ಲಿ ಸ್ಟೇಜಲ್ಲಿ ಬಂದರೆ, ಸ್ಟೇಜ್ 1, 2 ಅಲ್ಲೇ ಬಂದರೆ ಖಂಡಿತವಾಗಿಯೂ ಗುಣಮುಖರಾಗುವಂಥ ಚಾನ್ಸಸ್ ಬಹಳಷ್ಟು ಚೆನ್ನಾಗಿದೆ. ಈಗ ಇದರ ಪ್ರಕಾರ ಸ್ಟೇಜ್ ಪ್ರಕಾರ ಹೇಳುವುದಾದರೆ ನಿಮಗೆ ಸ್ಟೇಜ್ 1ನಲ್ಲಿ ಸಾಧಾರಣ 85ರಿಂದ 90% ರೋಗಿಗಳನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡಿಸ್ಬೋದು. ಅದೇ ಸ್ಟೇಜ್ 2ಗೆ ಬಂದರೆ ಅದು ಸ್ವಲ್ಪ ಡ್ರಾಪ್ ಆಗ್ತದೆ. ಆಲ್ಮೋಸ್ಟ್ 60 to 70%, 60ರಿಂದ 70% ರೋಗಿಗಳನ್ನು ನಾವು ಗುಣಪಡಿಸುವಂಥ ಚಾನ್ಸಸ್ ಉಂಟು. ಅದೇ ನಾವು ಸ್ಟೇಜ್ 3ಗೆ ಹೋದರೆ ಏನಾಗ್ತದೆ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ತದೆ. ಅದು ಎಷ್ಟು ಬರ್ತದೆ ಅಂದರೆ ಆಲ್ಮೋಸ್ಟ್ ಒಂದು 40 to 50% ಚಾನ್ಸಸ್ ಇದೆ ಗುಣ ಮಾಡುವಂಥದ್ದು. ಇನ್ನು ಸ್ಟೇಜ್ 4ಅಲ್ಲಿ ಹೋದರೆ ಮಾತ್ರ ಸ್ವಲ್ಪ ಗುಣ ಮಾಡುವಂಥ ಚಾನ್ಸಸ್ ತುಂಬ ಕಮ್ಮಿ. ಅದು ಒಂದು 10 to 15% ಅಂತ ಹೇಳ್ಬೋದು. ಆದರೆ ಯಾವ ಸ್ಟೇಜಲ್ಲೂ ಕಾಯಿಲೆಯನ್ನು ಗುಣ ಮಾಡುವಂಥ ಚಾನ್ಸಸ್ ಇದೆ. ಸ್ಟೇಜ್ 1 ಮತ್ತು 2 ಅಲ್ಲಿ ಖಂಡಿತವಾಗಿಯೂ ಗುಣ ಆಗುವಂಥ ಕಾಯಿಲೆ ಅಂತ ನಾವು ಹೇಳ್ಬೋದು ಈ ಕಾಯಿಲೆಯನ್ನು. ಹಾಗಾದರೆ ಈ ಮೂತ್ರಕೋಶದ ಕಾಯಿಲೆ ಏನು ಈ ಕ್ಯಾನ್ಸರ್ ಬರ್ತದೆ, ಇದು ನಮ್ಮ ಆಹಾರ ಪದ್ಧತಿ ಅಥವಾ ನಮ್ಮ ಜೀವನ ಶೈಲಿಯಿಂದ ಏನಾದರೂ ಬರಬಹುದಾ? ಆಹಾರ ಪದ್ಧತಿ ಅಂತ ನಾನು ಹೇಳೋದಿಲ್ಲ, ಆದರೆ ಜೀವನ ಶೈಲಿಯಲ್ಲಿ ಕೆಲವು ಮಾರ್ಪಾಡನ್ನು ಮಾಡಿದರೆ ಖಂಡಿತವಾಗಿಯೂ ಬ್ಲ್ಯಾಡರ್ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು.
ಮೊದಲಿಗೆ ಹೇಳುವುದಂದರೆ, ಈಗ ಯಾರು ಧೂಮಪಾನ ಮಾಡ್ತಾರೆ ಅವರು ಆ ಸ್ಮೋಕಿಂಗನ್ನು ನಿಲ್ಲಿಸಿದರೆ ಖಂಡಿತವಾಗಿಯೂ ಬ್ಲ್ಯಾಡರ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ತುಂಬ ಕಮ್ಮಿ. ಅದೇ ರೀತಿ ನಾವು ತುಂಬ ನೀರು ಕುಡಿಬೇಕು. ಜಾಸ್ತಿ ನೀರು ಕುಡಿದ್ರೆ ಅದು ಏನಾಗ್ತದೆ ಅಂದರೆ, ಏನು ಕೆಮಿಕಲ್ಸ್ ಏನೆಲ್ಲ ಎಕ್ಯುಮುಲೇಟ್ ಆಗ್ತಾ ಉಂಟು ನಮ್ಮ ಬ್ಲ್ಯಾಡರಲ್ಲಿ ಅದೆಲ್ಲ ಫ್ಲಶ್ ಔಟ್ ಆಗ್ತದೆ, ಹೊರಗೆ ಹೋಗ್ತದೆ. ಹಾಗಾಗಿ ತುಂಬ ನೀರು ಸೇವನೆಯಿಂದ ನಮಗೆ ಬ್ಲ್ಯಾಡರ್ ಕ್ಯಾನ್ಸರನ್ನು ನಾವು ಅವಾಯ್ಡ್ ಮಾಡ್ಬೋದು. ಅದಲ್ಲದೆ ನಾವು ಸ್ವಲ್ಪ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಜಾಸ್ತಿ ತಿಂದರೆ ಖಂಡಿತವಾಗಿಯೂ ನಮ್ಮ ಇದರಲ್ಲಿ ಬ್ಲ್ಯಾಡರ್ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ನಾವು ಯಶಸ್ವಿಯಾಗ್ಬೋದು. ಮತ್ತೇನೆಂದರೆ, ಒಂದು ಪಿರಿಯಾಡಿಕ್, ಈಗ ಈ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ಲ್ಯಾಡರ್ ಕ್ಯಾನ್ಸರ್ ಇದ್ದವರಿಗೆ ಏನಾಗ್ತದೆ ಅಂದರೆ, ಅವರು ಪಿರಿಯಾಡಿಕ್ ಆಗಿ ಡಾಕ್ಟ್ರ್ ಹತ್ರ ಹೋಗಿ ತಪಾಸಣೆ ಮಾಡಿದರೆ ಬಹಳ ಒಂದು ಉತ್ತಮ ಅದು. ಇದಲ್ಲದೆ ಕೆಲವು ನಮ್ಮ ಒಂದು ದಿವಸದಲ್ಲಿ ಒಂದು 40 ನಿಮಿಷ ವ್ಯಾಯಾಮ, ಚೆನ್ನಾಗಿ ನೀರು ಸೇವಿಸುವುದು, ವೆಜಿಟೇರಿಯನ್ ಫುಡ್ಡು, ದುಷ್ಟ ಹ್ಯಾಬಿಟ್ಸ್ಗಳನ್ನು ಬಿಟ್ಟು ಬಿಡುವುದು, ಇಂಥದ್ದೆಲ್ಲ ಮಾಡಿದರೆ ಖಂಡಿತವಾಗಿಯೂ ಈ ರೋಗವನ್ನು ನಾವು ದೂರ ಮಾಡಬಹುದು. ಹಾಗಾದರೆ ಸರ್, ಒಮ್ಮೆ ಈ ಮೂತ್ರಕೋಶದ ಸರ್ಜರಿ ಏನಾಗ್ತದೆ, ಅವರ ಶಸ್ತ್ರಚಿಕಿತ್ಸೆ ಆದ ನಂತರ ಆ ರೋಗಿಯ ಜೀವನ ಮಟ್ಟ ಮತ್ತು ಅವರ ಔಷಧದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದು ಸರ್? ಈಗ ಮೂತ್ರಕೋಶದ್ದು ಇದು ಶಸ್ತ್ರಚಿಕಿತ್ಸೆಗೆ ಹೇಳುವುದಾದರೆ ಅದರಲ್ಲಿ ವಿವಿಧವಾದ ಚಿಕಿತ್ಸೆಗಳಿವೆ. ಈಗ ನಾವು ಏನು ಹೇಳ್ತೇವೆ, ಖಾಲಿ ನಳಿಗೆಯನ್ನು ಮೂತ್ರಕೋಶಕ್ಕೆ ಹಾಕಿ ಅಲ್ಲಿಂದಲೇ ಟ್ಯೂಮರನ್ನು ತೆಗೆಯುವಂಥ ಒಂದು ವಿಧಾನ ಇದೆ. ನಾವು ಅದನ್ನು TURBT ಅಂತ ಹೇಳ್ತೇವೆ. ಅದು ಅಂದರೆ ಏನಂದರೆ, ಒಳಗೆ ಹೋಗಿ ಅದರಲ್ಲಿ ಅರ್ಬುದ ರೋಗವನ್ನು ಅಲ್ಲೇ ಕತ್ತರಿಸಿ ತೆಗೆಯುವಂಥ ಒಂದು ವಿಧಾನ. ಅದರಲ್ಲಿ ಈ ಮೂತ್ರಕೋಶದ ಸೈಜ್ ಎಲ್ಲ ಸೇಮ್ ಇರ್ತದೆ. ಹಾಗಾಗಿ ಏನು ತುಂಬ ರೆಸ್ಟ್ರಿಕ್ಷನ್ ಬರುವುದಿಲ್ಲ ಮುಂದಕ್ಕೆ ಅವನಿಗೆ. ಈಗ ಟ್ಯೂಮರ್ ಕಂಪ್ಲೀಟಾಗಿ ತೆಗೆದಿದ್ದರೆ ಮೂತ್ರಕೋಶದ ಕೆಪ್ಯಾಸಿಟಿ ಸೇಮ್ ಇರ್ತದೆ. ಅದರಿಂದಾಗಿ ಏನು ತುಂಬ ಅವನಿಗೆ ಪ್ರಾಬ್ಲಮ್ ಬರುವುದಿಲ್ಲ. ಹಾಗಾಗಿ ಅವ ನಾರ್ಮಲ್ ಆಗಿ ಜೀವನವನ್ನು ಮಾಡ್ಬೋದು. ಇನ್ನು ಏನಾಗ್ತದೆ ಅಂದರೆ, ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಸ್ವಲ್ಪ ಅದು ಡೀಪಾಗಿ ಹೋಗಿರುವಾಗ ಕೆಲವೊಮ್ಮೆ ಏನು ಮಾಡ್ತಾರೆ ಸರ್ಜನ್ಸ್, ಅದನ್ನು ಪಾರ್ಷಿಯಲ್ ಸಿಸ್ಟೆಕ್ಟಮಿ ಅಂತ ಮಾಡ್ತಾರೆ. ಒಂದು ಪೋರ್ಷನ್ ಆಫ್ ದ ಬ್ಲ್ಯಾಡರನ್ನು ನಾವು ತೆಗಿತೇವೆ. ಆಗ ಏನಾಗ್ತದೆ, ಮೂತ್ರಕೋಶದ್ದು ಕೆಪ್ಯಾಸಿಟಿ ಸ್ವಲ್ಪ ಕಮ್ಮಿ ಆಗ್ತದೆ. ಆಗ ಏನಾಗ್ತದೆ ಅಂದರೆ, ನಾವು ಮೂತ್ರ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದರೆ ಅದು ಕಲೆಕ್ಟ್ ಮಾಡುವಂಥ ವಾಲ್ಯೂಮ್ ಕಮ್ಮಿ ಆದ ಕೂಡಲೇ ಏನಾಗ್ತದೆ, ಸ್ವಲ್ಪ ಮೂತ್ರ ಕಲೆಕ್ಟ್ ಆದ ಕೂಡಲೇ ನಮಗೆ ಮೂತ್ರ ಪಾಸ್ ಮಾಡಬೇಕಂತ ನಮಗೆ ಒಂದು ಅರ್ಜಿ ಬರ್ತದೆ. ಮತ್ತು ಟೋಟಲ್ ಸಿಸ್ಟೆಕ್ಟಮಿ ಅಂದರೆ ಇಡೀ ಬ್ಲ್ಯಾಡರನ್ನೇ ತೆಗೆಯುವಂಥದ್ದು. ಅದು ಇಡೀ ಬ್ಲ್ಯಾಡರನ್ನು ತೆಗೆದ್ರೆ ನಮಗೆ ಒಂದು 2-3 ಆಪ್ಷನ್ಸ್ ಸರ್ಜನ್ಸ್ ಕೊಡ್ತಾರೆ. ಒಂದು ಏನಂದರೆ, ಒಂದು ಇಂಟೆಸ್ಟೈನಲ್ಲೇ ಒಂದು ಇಂಟೆಸ್ಟೈನ್ ಪೀಸನ್ನು ಎಲ್ಲ ಒಟ್ಟು ಮಾಡಿ ಒಂದು ಆರ್ಟಿಫಿಷಿಯಲ್ ಬ್ಲ್ಯಾಡರ್ ಉಂಟು ಮಾಡ್ತಾರೆ ಅವರು. ಅದರಲ್ಲಿ ಮೂತ್ರ ಕಲೆಕ್ಟ್ ಆಗುವ ಹಾಗೆ ಮಾಡ್ತಾರೆ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ ಎಂದರೆ ಐಲಿಯಲ್ ಕಾಂಡಿಟ್ ಅಂತ ಹೇಳ್ತೇವೆ. ಮೂತ್ರವನ್ನು ದೇಹದ ಹೊರಗೆ ತಂದು ಹೊರಗಡೆ ಒಂದು ಬ್ಯಾಗ್ ಹಾಕಿ ಕೊಡ್ತಾರೆ. ಇದೆಲ್ಲ ಇದ್ದರೆ ಸ್ವಲ್ಪ ಏನಂದರೆ, ಜೀವನ ಶೈಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆದರೆ ನಾರ್ಮಲ್ ಆಗಿ ಅವರು ಜೀವನ ಮಾಡೋದ್ರಲ್ಲಿ, ಅವರ ದಿನನಿತ್ಯದ ಕೆಲಸ ಮಾಡೋದ್ರಲ್ಲಿ, ಅವರ ಏನೊಂದು ಜಾಬ್ ಮಾಡ್ತಾರೆ ಅದನ್ನು ಮುಂದುವರಿಸುವುದರಲ್ಲಿ ಏನು ಅವರಿಗೆ ತುಂಬ ತೊಂದರೆಗಳು ಉಂಟಾಗೋದಿಲ್ಲ. ಮದ್ದಿನ ಬಗ್ಗೆ ಹೇಳುವುದಾದರೆ, ಅವರಿಗೆ ಫ್ಯೂಚರಲ್ಲಿ ಮೆಡಿಸಿನ್ ತೆಗೊಳ್ಳುವಾಗ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ತೆಕ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಪೇಯ್ನ್ ಕಿಲ್ಲರ್ ಇದೆಲ್ಲ ತೆಗೊಳ್ಳುವಾಗ ಸ್ವಲ್ಪ ನಾವು ಡಾಕ್ಟ್ರ್ ಹತ್ರ ಕೇಳಿ ತೆಕ್ಕೊಂಡ್ರೆ ಬಹಳ ಉತ್ತಮ. ಇಲ್ಲದಿದ್ದರೆ ಏನಾದರೆ ಮುಂದೆ ದುಷ್ಪರಿಣಾಮಗಳು ಬೀಳುವಂಥ ಚಾನ್ಸಸ್ ಇದೆ. ಸರ್, ಈಗೊಂದು ಚಿಕ್ಕ ವಿರಾಮದ ನಂತರ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. Mangalore Institute of Oncology, a special hospital for the treatment of cancer. Immediately I remember a book by Kevin Feeberg titled Guts. The main theme of that book was everybody chose the path of convention. Whatever has taken place, continue that one, follow that path. But Kevin Feeberg says
approach should be through a unconventional path. If that leads you to success, nothing is like that success. The team of doctors in MIO, Dr. Suresh Rao, Dr. Jalaluddin Akbar, Dr. Sanat Hegde, and Dr. Krishna Prasad, they have taken this path, the unconventional path, to build up this MIO, Mangalore Institute of Oncology, to provide you service. ಡಾಕ್ಟರ್ ಸುರೇಶ್ ರಾವ್ ಒಳ್ಳೆಯ ಯಂಗ್ಸ್ಟರ್ ಟೀಮ್ಗಳನ್ನ ಜಲಾಲುದ್ದೀನ್ ಅಕ್ಬರ್ ಇದ್ದಾರೆ, ಸನತ್ ಹೆಗಡೆ ಅವರಿದ್ದಾರೆ, ಕೃಷ್ಣ ಪ್ರಸಾದ್ ಇದ್ದಾರೆ, ಇವರೆಲ್ಲ ಸೇರ್ಕೊಂಡು ಮತ್ತೆ ಹೆಸರು ಹೇಳಿದು ಹೇಳಲಿಕ್ಕೆ ಹೋದ್ರೆ ದೊಡ್ಡ ತಂಡ ಇದೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಬಹಳ ಹೆಚ್ಚು ಮೂಡಿ ಬರಲಿ ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಬಹಳ ದೊಡ್ಡ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡ್ಕೊಳ್ಳುವಂತ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತ ಹೇಳುವಂತ ನಾನು ಭಾವಿಸ್ತಾ ಇದ್ದೇನೆ. Again, in MIO, we are treating 1,000 patients a year. It's not that my intention was to treat that many patients, but circumstances was that we had to do that. So we thought we'll utilize that to provide some schemes, health schemes, because we also find difficulty when patients come with difficulty in paying the bills. So instead of being random and giving one person, not giving somebody else, so we categorized this APL scheme, BPL scheme in Kerala, etc. Cancer treatment to be successful is multimodal and teamwork. Then we have to focus on caregiver stress. So now our main focus is patient. That's all. We are thinking about patient. We forget that there are individuals around him who is psychologically stressed, taking care of him. Sometimes we are totally unable to understand their feelings and what they are going through. And also we have to make oncology treatment simple, clear goals, ethical, and cost effective. So we are working towards these three: cancer prevention, caregiver stress, and having clear goals to make it less costly. Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ರೋಗದಲ್ಲಿ ಏನಾದರೂ ಲಿಂಗ ಪ್ರಭೇದವಿದೆಯಾ? ಅಂದರೆ ಈ ಸ್ತ್ರೀ ಕ್ಯಾನ್ಸರ್, ಪುರುಷ ಕ್ಯಾನ್ಸರ್, ಅಂದರೆ ಬೇಗವಾಗಿ ಅದು ಹರಡ್ತಾ ಇದ್ದರೆ ಸ್ತ್ರೀ ಕ್ಯಾನ್ಸರ್ ಹೇಳ್ತಾರೆ ಕೆಲವರು, ಆ ಥರ ಏನಾದರೂ ಇದೆಯಾ ಸರ್? ನಾವು ನಿಜ ಹೇಳೋದಾದರೆ ಆ ಥರದ ಭೇದವಿಲ್ಲ. ನಾವು ಏನು ಮಾಡ್ತೇವೆ ಅಂದರೆ, ಯೂಶ್ವಲಿ ಪೆಥಾಲಜಿಸ್ಟ್ ಏನು ಮಾಡ್ತಾರೆ ಅಂದರೆ ಅದನ್ನು ಗ್ರೇಡಿಂಗ್ ಮಾಡ್ತಾರೆ. ಅವರು ಸ್ಟೇಜ್ 1 to 4 ಅಂತ ಗ್ರೇಡಿಂಗ್. ಅದು ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಗ್ರೇಡ್ ಅಂದರೆ ಹೈ ಗ್ರೇಡ್ ಅದು, ಮತ್ತು ವೆಲ್ ಡಿಫ್ರೆನ್ಷಿಯೇಟೆಡ್ ಅಂದರೆ ತುಂಬ ಉತ್ತಮವಾದ ಗ್ರೇಡ್ ಅದು. ಇದು ಉತ್ತಮವಾದ ಕ್ಯಾನ್ಸರಿಂದ ನಿಮಗೆ ಈವನ್ ಟ್ರೀಟ್ಮೆಂಟ್ ಸಹ ಬೆಟರ್, ಮತ್ತು ಅದರಿಂದ ನಮಗೆ ಗುಣಮುಖರಾಗುವಂಥ ಚಾನ್ಸಸ್ ಸಹ ಹೈ. ಅದು ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಆದರೆ ಏನಾಗ್ತದೆ ಅಂದರೆ ಅದರಲ್ಲಿ ಸ್ವಲ್ಪ ಈ ಚಾನ್ಸಸ್ ಎಲ್ಲ ತುಂಬ ಕಮ್ಮಿ ಆಗ್ತದೆ. ಅದಲ್ಲದೆ ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಏನು ಮಾಡ್ತದೆ ಅಂದರೆ ಬೇರೆ ಕಡೆ ಸ್ಪ್ರೆಡ್ ಆಗೋದು ಬೇಗ. ಹಾಗಾಗಿ ಏನಾಗ್ತದೆ, ಅದಕ್ಕೆ ಬೇರೆ ಎಲ್ಲ ಟ್ರೀಟ್ಮೆಂಟ್ ನಾವು ಕೊಡ್ತಾ ಹೋಗಬೇಕಾಗಿ ಬರ್ತದೆ. ಪ್ರಾಬಬ್ಲಿ ಸ್ತ್ರೀ ಮತ್ತು ಪುರುಷ ಇದಕ್ಕೆ ನನಗೆ ಆಗ್ತದೆ, ಜನರು ಅದರ ಬಗ್ಗೆ ಹೇಳ್ತಾ ಇರ್ಬೋದು. ಹೈ ಗ್ರೇಡಿಗೆ ಒಂದು ಲಿಂಗವನ್ನು ಕೊಟ್ಟಿದ್ದಾರೆ, ಲೋ ಗ್ರೇಡಿಗೆ ಇನ್ನೊಂದು ಲಿಂಗ ಹೆಸರನ್ನು ಕೊಟ್ಟಿರಬೇಕು ಅವರು. ಸರ್, ಹಾಗಾದರೆ ಈ ಒಂದು ಮೂತ್ರಕೋಶದ ಕ್ಯಾನ್ಸರ್ ಬರದ ಹಾಗೆ ನಾವೇನಾದರೂ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬಹುದಾ? ಮುನ್ನೆಚ್ಚರಿಕೆ ಅಂತ ಅದುವೇ ನಾನು ಈಗ ಜೀವನ ಶೈಲಿಯಲ್ಲಿ ಹೇಳಿದಲ್ಲ ನಿಮಗೆ. ಸ್ವಲ್ಪ ಜೀವನದಲ್ಲಿ ನಾವು ನೀರು ಸೇವಿಸುವುದನ್ನು ಜಾಸ್ತಿ ಮಾಡ್ಬೋದು. ಮತ್ತು ಅದುವೇ ನಮ್ಮ ಹಿರಿಯರಲ್ಲಿ ಬ್ಲ್ಯಾಡರ್ ಕ್ಯಾನ್ಸರ್, ನಮ್ಮ ಫ್ಯಾಮಿಲಿಯಲ್ಲಿ ಬ್ಲ್ಯಾಡರ್ ಕ್ಯಾನ್ಸರ್ ಇದ್ದರೆ ಖಂಡಿತವಾಗಿಯೂ ನಾವು ಪಿರಿಯಾಡಿಕ್ ಆಗಿ ಡಾಕ್ಟ್ರನ್ನು ಕಾಣುವುದು ಉತ್ತಮ. ಸಿಂಪಲ್ ಟೆಸ್ಟ್ ಏನು ಜಾಸ್ತಿ ಏನು ಮಾಡಬೇಕಂತ ಇಲ್ಲ. ಒಂದು ಅಲ್ಟ್ರಾಸೌಂಡು, ಒಂದು ಯೂರಿನ್ ಟೆಸ್ಟ್ ಎಲ್ಲ ಮಾಡಲಿಕ್ಕಿರುವುದು. ಅದೊಂದು ಮಾಡ್ತಾ ಇದ್ದರೆ ನಮಗೆ ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರನ್ನು ಕಂಡು ಹುಡುಕ್ಬೋದು.
ನಮ್ಮ ಜೀವನ ಶೈಲಿ ಅಂದರೆ ಈ ಸ್ಮೋಕಿಂಗನ್ನು ನಿಲ್ಲಿಸಬೇಕು. ಸ್ಮೋಕಿಂಗ್ ನಿಲ್ಲಿಸಿದರೆ ನಿಮಗೆ ಸಾಧಾರಣ 90% ಆಫ್ ದ ಬ್ಲ್ಯಾಡರ್ ಕ್ಯಾನ್ಸರ್ಸನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ನಿಮ್ಮ ವೃತ್ತಿಯನ್ನು ನಿಮಗೆ ಚೇಂಜ್ ಮಾಡಲಿಕ್ಕೆ ಕಷ್ಟ. ಈಗ ನೀವು ರಬ್ಬರ್ ಇಂಡಸ್ಟ್ರಿಯಲ್ಲಿ ಆಗಲಿ, ಲೆದರ್ ಫ್ಯಾಕ್ಟ್ರಿಯಲ್ಲಿ ಆಗಲಿ, ಅಥವಾ ಎಲ್ಲಿಯಾದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಅಲ್ಲಿ ನೀವು ಕೆಲಸ ಮಾಡಬಾರ್ದು ಅಂತ ಹೇಳಿದರೆ ಕಷ್ಟ ಆಗ್ತದೆ. ಆದರೆ ಏನಂದರೆ ಅಲ್ಲಿ ನೀವು ಆಗುವಂತಹ ಈ ಕೆಮಿಕಲ್ಸಿಗೆ ಎಕ್ಸ್ಪೋಸ್ ಆಗುವುದನ್ನು ತಡೆಗಟ್ಟುವಲ್ಲಿ ನಾವು ಏನಾದರೆ ಬೇಕಾದ ಒಂದು ನಾವು ಪ್ರಕ್ರಿಯೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡುವಂತೆ ನೋಡಬೇಕಷ್ಟೇ. ಸರ್, ನಮ್ಮ MIOನ ಬಗ್ಗೆ ಒಂದು ಸಂಕ್ಷಿಪ್ತ ನೋಟ ಮತ್ತೊಂದು ಸಾಮಾಜಿಕ ಸಂದೇಶವನ್ನು ಹೇಳ್ಬೋದಾ ಸರ್? MIO ಈಗಾಗಲೇ ಸಾಧಾರಣ 1 ದಶಕದಿಂದ ಅವಿಭಾಜಿತ ಈ ದಕ್ಷಿಣ ಕನ್ನಡದಲ್ಲಿ ಕ್ಯಾನ್ಸರ್ನ ಬಹಳ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೇವೆ ನಾವು. ಈ ಒಂದು ಸೆಂಟರಲ್ಲಿ ನಮ್ಮಲ್ಲಿ ಕ್ಯಾನ್ಸರಿಗೆ ಬೇಕಾದಂತಹ ಎಲ್ಲ ಫೆಸಿಲಿಟೀಸ್ಗಳಿದೆ. ನಾನೇ ಆಗಾಗಲೇ ಹೇಳಿದ್ದೆ ನಿಮಗೆ, ಪೆಟ್ ಸ್ಕ್ಯಾನ್, CT ಸ್ಕ್ಯಾನ್ ಅಂತ ಇದೆಲ್ಲ ನಮ್ಮ ಸೆಂಟರಲ್ಲಿ ಇದೆ. ಹಾಗಾಗಿ ರೋಗಿ ತಪಾಸಣೆಗೆ ಬಂದರೆ ಒಂದೇ ಸ್ಥಳದಲ್ಲಿ ಎಲ್ಲ ತಪಾಸಣೆಗಳನ್ನು ಮಾಡಿ ರೋಗಿಯ ಇನ್ವೆಸ್ಟಿಗೇಷನ್ ಎಲ್ಲ ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮಲ್ಲಿ ನಾವು ರೂಪಿಸಿಕೊಂಡಿದ್ದೇವೆ. ಹಾಗಾಗಿ ಅಲ್ಲಿ ತಜ್ಞರಾದ ವೈದ್ಯರಿದ್ದಾರೆ, ತಜ್ಞರಾದ ದಾದಿಯರಿದ್ದಾರೆ, ಅಲ್ಲದೆ ಪ್ಯಾರಾಕ್ಲಿನಿಕಲ್ ಸ್ಟಾಫ್ ತುಂಬ ಮಂದಿ ಬಹಳ ಒಂದು ಒಳ್ಳೆಯ ಪರಿಣಿತಿ ಹೊಂದಿದವರಿದ್ದಾರೆ. ಇವರೆಲ್ಲರೂ ಬಹಳ ಒಂದು ಸಹಯೋಗದಿಂದ, ಬಹಳ ಒಂದು ಕೋಆರ್ಡಿನೇಷನ್ನಿಂದ ಈ ರೋಗಿಯನ್ನು ಬಹಳ ಉತ್ತಮ ರೀತಿಯಿಂದ ಒಂದು ಸೇವಾ ಭಾವನೆಯಿಂದ ಅವರನ್ನು ನಾವು ಉಪಚರಿಸ್ತೇವೆ. ಹಾಗೆ ಅದಕ್ಕೆ ಬೇಕಾದ ಒಂದು ಏನು ಅವರ ಟ್ರೀಟ್ಮೆಂಟ್ ಬಗ್ಗೆ, ಅದರ ಬಗ್ಗೆ ವಿವರವಾಗಿ ಅವರಿಗೆ ನಾವು ಹೇಳುವಂತಹ ಒಂದು ನಮ್ಮಲ್ಲಿ ವಿಧಾನಗಳಿವೆ. ಹಾಗಾಗಿ ಅವರ ಪೇಷಂಟ್ಗಳಿಗೆ ಹಾಗೂ ಪೇಷಂಟ್ ಪಾರ್ಟಿಗಳಿಗೆ ಅದರ ಪ್ರೋಗ್ನೋಸಿಸ್, ಅದರ ಟ್ರೀಟ್ಮೆಂಟ್, ಅದರ ಎಷ್ಟು ಹಣ ಖರ್ಚಾಗ್ಬೋದು ಇದರ ಬಗ್ಗೆ ಎಲ್ಲ ಮೊದಲಿಗೆ ನಾವು ಅವರಿಗೆ ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತೇವೆ. ಅದಲ್ಲದೆ ನಮ್ಮಲ್ಲಿ ಆಯುಷ್ಮಾನ್ ಕಾರ್ಡು ಪಡೆದು ಬಂದವರಂತಹ ರೋಗಿಗಳು ಹಲವಾರಿದ್ದಾರೆ. ನಮ್ಮಲ್ಲಿ ಸುಮಾರು ಆಲ್ಮೋಸ್ಟ್ ನನಗೆ ಆಗ್ತದೆ ಸಾಧಾರಣ 60ರಿಂದ 70% ಜನ ಆಯುಷ್ಮಾನ್ ಕಾರ್ಡ್ ಹೊಂದಿದವರಿದ್ದಾರೆ. ಅವರಿಗೆಲ್ಲ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಅವರಿಗೆ ಉಳ್ಕೊಳ್ಳಿಕ್ಕೆ ಸ್ಥಳ ಕೊಡ್ತಾ ಇದ್ದೇವೆ, ಅವರಿಗೆ ಔಷಧಿಯನ್ನು ಕೊಡ್ತಾ ಇದ್ದೇವೆ, ಅವರಿಗೆ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಅವರಿಗೆ ಕನ್ವೆನ್ಸ್ ಚಾರ್ಜಸ್ ಕೊಡ್ತಾ ಇದ್ದೇವೆ. ಅವರು ಇರುವ ತನಕ, ಟ್ರೀಟ್ಮೆಂಟ್ ಆಗುವ ತನಕ ಅವರಿಗೆ ಆಹಾರವನ್ನು ಸಹ ನಾವು ಒದಗಿಸ್ತೇವೆ. ಹೀಗೆ ಎಲ್ಲ ರೀತಿಯಲ್ಲಿ ಸಹ ರೋಗಿಯೇ ನಮಗೆ ಒಂದು ಮುಖ್ಯ. ನಮ್ಮ ಮೇಯ್ನ್ ಏಮ್ ಅಂದರೆ ಕ್ಯೂರ್ ಕ್ಯಾನ್ಸರ್ ಅಂತ. ಕ್ಯಾನ್ಸರನ್ನು ಕ್ಯೂರ್ ಮಾಡುವಂತಹ ಒಂದು ಸೇವಾ ಭಾವನೆಯನ್ನು ನಾವೆಲ್ಲ ಹುಟ್ಟಿಕೊಂಡಿದ್ದೇವೆ. ನಮ್ಮ ಸ್ಟಾಫ್ನವರು ಸಹ ಹಾಗೆ ಇದ್ದಾರೆ, ಹಾಗೆ ನಮ್ಮ ವೈದ್ಯರು ಹಾಗೆ ಇದ್ದಾರೆ, ದಾದಿಯರು ಇದ್ದಾರೆ. ಏನಂದರೆ ಜನರಿಗೆ ಒಂದು ಉತ್ತಮವಾದ ಸೇವೆಯನ್ನು ತಲುಪಿಸುವಲ್ಲಿ ನಾವು ಇಷ್ಟರ ತನಕ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ಈಗಲೂ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ನಾನು ಹೇಳ್ತಾ ಇದ್ದೆ. ಸರ್, ಒಮ್ಮೆ ಇಲ್ಲಿಗೆ ರೋಗಿಗಳು ಬಂದು ಅವರ ಟ್ರೀಟ್ಮೆಂಟನ್ನು ತೆಗೆದುಕೊಂಡ ನಂತರ ಅವ್ರಿಗೇನಾದ್ರು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ಯೂಶ್ವಲಿ ಏನು ಹೇಳ್ತೇವೆ ಅಂದರೆ, ಅವರು ನಾವು ಹೇಳಿದ್ದ ಏನು ಇನ್ಸ್ಟ್ರಕ್ಷನ್ ನಾವು ಕೊಡ್ತೇವೆ, ಅಡ್ವೈಸ್ ಕೊಡ್ತೇವೆ, ಅದನ್ನು ಚೆನ್ನಾಗಿ ಪಾಲಿಸಿಕೊಂಡು ಹೋಗಬೇಕು. ಮತ್ತು ನಾವು ಅವರನ್ನು ತಪಾಸಣೆಗೆ ಆಗಾಗ ಕರೀತೇವೆ. ಇನಿಷಿಯಲಿ ಆದರೆ ತಿಂಗಳು ಹೇಳ್ಬೋದು, ಆಮೇಲೆ 2 ತಿಂಗಳಿಗೊಮ್ಮೆ ಹೇಳ್ಬೋದು, ಮತ್ತು ಹಾಗೆ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಅವರನ್ನು ಬರಲಿಕ್ಕೆ ಹೇಳ್ತೇವೆ. ಆಮೇಲೆ ಒಮ್ಮೆ 5 ವರ್ಷದ ನಂತರ ಅವರ ತಪಾಸಣೆಗೆ ಬರುವಂತಹ ಪ್ರಮೇಯ ಇರುವುದಿಲ್ಲ. ಮತ್ತು ಅವರ ಆಹಾರದಲ್ಲಿ ಏನು ನಾವು ವ್ಯತ್ಯಾಸ ಮಾಡಬೇಕು ಅದನ್ನು ಸಹ ನಾವು ಅವರಿಗೆ ಹೇಳಿಕೊಡ್ತೇವೆ. ನಮ್ಮಲ್ಲಿ ಅದಕ್ಕೆ ಅಂತವೇ ಡಯಟಿಷಿಯನ್ ಬೇರೆ ಇದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ, ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಔಷಧಿಗಳು ಎಷ್ಟು ದಿವಸ ತಗೊಳ್ಬೇಕು, ಯಾವಾಗ ಎಲ್ಲ ತಗೊಳ್ಬೇಕು ಅದರ ಬಗ್ಗೆ ಹೇಳುವವರು ನಮ್ಮಲ್ಲಿ ಸಿಬ್ಬಂದಿಯವರು ಇದ್ದಾರೆ. ಅದಕ್ಕೆ ಹೀಗೆ ನಾವು ಹೇಳಿದ್ದಂಥ ಏನು ಒಂದು ಇನ್ಸ್ಟ್ರಕ್ಷನ್ ಇದೆ ಅದನ್ನು ಫಾಲೋ ಮಾಡಿದರೆ ಜೀವನ ಮಟ್ಟ ಖಂಡಿತವಾಗಿ ಅವರಿಗೆ ಕಾಪಾಡಲಿಕ್ಕೆ ಆಗ್ತದೆ. ಸರ್, ಒಮ್ಮೆ ಇಲ್ಲಿಗೆ ಪೇಷಂಟ್ ಬಂದು ಟ್ರೀಟ್ಮೆಂಟ್ ತಗೊಂಡ ನಂತರ ಅಥವಾ ಟ್ರೀಟ್ಮೆಂಟ್ ತಗೊಳ್ತಿರುವಾಗ ಅವರಿಗೆ ಅದೇ ಕಾಯಿಲೆ ಪುನಃ ಬರುವ ಚಾನ್ಸಸ್ ಏನಾದ್ರು ಇರ್ತದೆ ಸರ್?
ಟ್ರೀಟ್ಮೆಂಟ್ ಕೊಡುವಾಗ ಬರುವಂಥದ್ದು ಬಹಳ ಕಮ್ಮಿ, ಆದರೆ ಟ್ರೀಟ್ಮೆಂಟ್ ಆಗಿ ಅವರು ತಪಾಸಣೆಗೆ ಬರ್ತಾರೆ, ಫಾಲೋಅಪ್ಪಿಗೆ ಬರುವಾಗ ರಿಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇದೆ ಯಾವಾಗಲೂ. ಈಗ ಸಾಧಾರಣ ನಾನು ಹೇಳೋದಾದರೆ ಸಾಧಾರಣ ಈಗ ಒಂದು 100% ಅಂತ ಹಿಡಿದರೆ ಕ್ಯಾನ್ಸರಲ್ಲಿ, ಅದರಲ್ಲಿ ಒಂದು 30-40% ಕ್ಯಾನ್ಸರನ್ನು ನಾವು ಕಂಪ್ಲೀಟ್ ಗುಣ ಮಾಡಲಿಕ್ಕೆ ಆಗ್ತದೆ. ಉಳಿದ 30%ಅಲ್ಲಿ ಏನಂದರೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಕೊಡ್ತೇವೆ ನಾವು. ಅದೇ ಇನ್ನೊಂದು ಉಳಿದ 30% ಏನಾಗ್ತದೆ ಅಂದರೆ ಅವರಿಗೆ ನಾವು ಅವರ ಜೀವನದಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇದ್ದೇ ಅದನ್ನು ನಾವು ಕಮ್ಮಿ ಮಾಡಿ, ಅವರಿಗೆ ನೋವಿದ್ದರೆ ಅದನ್ನು ನೋವು ಕಮ್ಮಿ ಮಾಡುವುದು, ಅವರಿಗೆ ಆಹಾರ ತಗೊಳ್ಳಿಕ್ಕೆ ಆಗದಿದ್ದರೆ ಅದಕ್ಕೆ ಬೇರೆ ಆಲ್ಟರ್ನೇಟ್ ಆಗಿ ಆಹಾರ ಕೊಡುವಂಥ ಒಂದು ವಿಧಾನ, ಇಂಥದ್ದನ್ನೆಲ್ಲ ಮಾಡಿಕೊಡ್ಬೇಕು. ಹಾಗಾಗಿ ಸಾಧಾರಣ ಈಗಿನ ಈ ಒಂದು ಪರಿಸ್ಥಿತಿಯಲ್ಲಿ ಸಾಧಾರಣ 40-42% ಕ್ಯಾನ್ಸರನ್ನು ಗುಣ ಮಾಡ್ಬೋದು. ಉಳಿದ 30% ಅವರ ಜೀವನ ಶೈಲಿಯಿಂದ, ಅವರನ್ನು ಉತ್ತಮವಾದ ಜೀವನ ಮಟ್ಟದಿಂದ ಸಾಧಾರಣ ಅವರಿಗೆ ಲಾಂಜಿವಿಟಿ ಕೊಡಲಿಕ್ಕೆ ಆಗ್ತದೆ. ತುಂಬ ವರ್ಷ ಬದುಕುವವರೆಗೆ ಅವರನ್ನು ಮುಂದೆ ಕೊಂಡೋಗ್ಬೋದು. ಹಾಗೆ ಉಳಿದ 30%ಗೆ ಮಾತ್ರ ಸ್ವಲ್ಪ ಅವರ ಏನು ಸಿಂಪ್ಟಮ್ಸ್ ಇದೆ ಅದನ್ನು ಮಾತ್ರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕ್ಯಾನ್ಸರ್ ಅಂದರೆ ಭಯಪಡಬೇಕಂತ ಏನಿಲ್ಲ. ಅದರಲ್ಲೂ ಮೂತ್ರಕೋಶದ ಬಗ್ಗೆ ಹೇಳುವುದಾದರೆ ಇರುವುದೇ ಎಲ್ಲ ಕ್ಯಾನ್ಸರ್ಗಳಲ್ಲಿ ಇದೊಂದು 3% ಕ್ಯಾನ್ಸರ್ ಅಂತ ಹೇಳ್ಬೋದು ಎಲ್ಲ ಕ್ಯಾನ್ಸರ್ಗಳಲ್ಲಿ. ಅದರಲ್ಲಿ ಸಹ ಸಾಧಾರಣ ತುಂಬ ನಾನು ಹೇಳಿದೆ, ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಸಾಧಾರಣ 70-90% ಸ್ಟೇಜ್ 1 ಆ್ಯಂಡ್ 2 ಅಲ್ಲಿ. ಮತ್ತು ಅದೇ ಸ್ಟೇಜ್ 3-4ಗೆ ಬಂದರೆ ಮಾತ್ರ ಸ್ವಲ್ಪ ಪ್ರೋಗ್ನೋಸಿಸ್ ಅಷ್ಟು ಒಳ್ಳೆ ಇರುವುದಿಲ್ಲ. ಆದರೆ ಒಟ್ಟಾರೆ ನೋಡಿದರೆ ನಮಗೆ ಅಷ್ಟೇನು ಭಯಪಡಬೇಕಂತ ಏನು ನನಗೆ ಅನಿಸೋದಿಲ್ಲ. ಮತ್ತು ಒಮ್ಮೆ ಟ್ರೀಟ್ಮೆಂಟ್ ಆದರೆ ಸಹ ಅವರಿಗೆ ನಾರ್ಮಲ್ ಜೀವನ ಮಾಡುವಂತಹ ಒಂದು ಸಂಭವ ಇದೆ. ಯಾಕಂದರೆ ಅವರಿಗಿಂದ ನಮ್ಮ ಟ್ರೀಟ್ಮೆಂಟಿಂದಾಗಿ ಅವರಿಗೆ ಏನೂ ಒಂದು ತೊಂದರೆಗಳು ಉಂಟಾಗೋದಿಲ್ಲ. ಮೊದಲಿಗೆ ಟ್ರೀಟ್ಮೆಂಟ್ ಆಗುವಾಗ ಮಾತ್ರ ಸ್ವಲ್ಪ ಆಹಾರ ಶೈಲಿಯಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ. ಅದರ ನಂತರ ಸ್ವಲ್ಪ ಒಂದು 5 ವಾರ 6 ವಾರ ರೇಡಿಯೇಷನ್ ಅಥವಾ ಇದಾದಮೇಲೆ ಅವರು ಸ್ವಲ್ಪ ಶಿಸ್ತಿನಿಂದ ಆಹಾರವನ್ನು ಸೇವಿಸಿದರೆ ಅದ ನಂತರ ಖಂಡಿತವಾಗಿಯೂ ಅವರಿಗೆ ನಾರ್ಮಲ್ ಆಗಿ ಫುಡ್ಡನ್ನು ತಗೊಳ್ಬಹುದು. ಹಾಗಾಗಿ ಏನು ಕ್ಯಾನ್ಸರಿಗಾಗಿ ಭಯಪಡುವಂತಹ ಪ್ರಮೇಯ ಇಲ್ಲ ಅಂತ ಹೇಳಬೇಕು. ಸರ್, ತುಂಬ ಸಂತೋಷ. ನಿಮ್ಮ ಈ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕ್ಯಾನ್ಸರ್ನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ MIO ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಇಲ್ಲಿನ ಖ್ಯಾತ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತವರ ತಂಡ ವ್ಯಕ್ತಿಯೋರ್ವರ ಹೊಟ್ಟೆಯಲ್ಲಿ ವಿಸ್ತಾರವಾಗಿ ಬೆಳೆದಿದ್ದ 10 kg ತೂಕದ ಬೃಹತ್ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಯಶಸ್ವಿಯಾಗಿ ಹೊರತೆಗೆಯಿತು. ಉಡುಪಿ ಮೂಲದ ಇವರು ಕಳೆದ 6 ತಿಂಗಳಿನಿಂದ ಹೊಟ್ಟೆಗೆ ಸಂಬಂಧಿಸಿದಂತೆ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಕೈಗೆ ಗಟ್ಟಿ ಆಕಾರದ ಗಡ್ಡೆಯಾಕಾರ ಗೋಚರಿಸಿತ್ತು. ಅಲ್ಲದೆ ದಿನ ಕಳೆದಂತೆ ಹೊಟ್ಟೆಯು ತುಂಬಾ ದೊಡ್ಡದಾಗುತ್ತಾ ವಿಪರೀತ ಸ್ಥಿತಿಗೆ ತಲುಪಿತ್ತು. ಕಳೆದ ಮಾರ್ಚ್ ಮೊದಲ್ಗೊಂಡು ಕೋವಿಡ್ ಆತಂಕ ಹಾಗೂ ಲಾಕ್ಡೌನ್ ಜೊತೆಗೆ ಹಲವಾರು ಆಸ್ಪತ್ರೆಯಲ್ಲಿನ ಕೋವಿಡ್ ಕಾರಣದ ವಿಳಂಬ ಧೋರಣೆ ಇವರಿಗೆ ಸಮರ್ಪಕ ಚಿಕಿತ್ಸೆ ಸಿಗಲು ಬಹಳಷ್ಟು ಅಡ್ಡಿಯನ್ನುಂಟು ಮಾಡಿತು. ಪ್ರಸ್ತುತ ಲಾಕ್ಡೌನ್ ಮುಗಿದು ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ವಿವಿಧ ಪರೀಕ್ಷೆಗಳ ಮೂಲಕ ಹೊಟ್ಟೆಯಲ್ಲಿ ಗಡ್ಡೆ ಇರುವುದನ್ನು ಪತ್ತೆ ಹಚ್ಚಲಾಯಿತು. ಇಲ್ಲಿನ ತಜ್ಞ ವೈದ್ಯರು ಈ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಯಬೇಕು, ಆದರೆ ಗಡ್ಡೆಯ ಗಾತ್ರ ದೊಡ್ಡದಿರುವುದರಿಂದ ಹಾಗೆಯೇ ಜೀವಕ್ಕೆ ಅಪಾಯ ಬಂದೊದಗುವ ಸಾಧ್ಯತೆಯಿಂದಾಗಿ ಶಸ್ತ್ರಚಿಕಿತ್ಸೆ ಮಾಡುವ ಬಗ್ಗೆ ದೃಢ ನಿರ್ಧಾರ ಮಾಡಲಿಲ್ಲ. ಇದರಿಂದಾಗಿ ಮಂಗಳೂರಿನ MIO ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿದ ಇವರು ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ರಾವ್, ಡಾಕ್ಟರ್ ಕೃಷ್ಣ ಪ್ರಸಾದ್ ಹಾಗೂ ಡಾಕ್ಟರ್ ಸನತ್ ಹೆಗ್ಡೆಯವರೊಂದಿಗೆ ಸಮಾಲೋಚಿಸಿ ಆ ಬಳಿಕ ಇಲ್ಲಿನ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರನ್ನು ಭೇಟಿಯಾಗುವಂತೆ ಸಲಹೆ ನೀಡಿದರು. ಇವರನ್ನು ಪರೀಕ್ಷಿಸಿದ ಡಾಕ್ಟರ್ ಅಕ್ಬರ್ ಅವರು ಶಸ್ತ್ರಚಿಕಿತ್ಸೆ ನಡೆಸುವ ಮಹತ್ತರ ತೀರ್ಮಾನ ಕೈಗೊಂಡರು.
ಅದರಂತೆ ಅವರು ಮತ್ತವರ ತಂಡ ಸುಮಾರು 7 ಗಂಟೆಗಳ ದೀರ್ಘ ಶಸ್ತ್ರಚಿಕಿತ್ಸೆಯ ಬಳಿಕ 10 ಕೆಜಿಯಷ್ಟು ತೂಕ ಹೊಂದಿದ್ದ ಬೃಹತ್ ಗಾತ್ರದ ಗಡ್ಡೆಯನ್ನು ಆಸುಪಾಸಿನ ಇನ್ಯಾವುದೇ ಅಂಗಾಂಗಗಳಿಗೂ ಹಾನಿಯಾಗದಂತೆ ಯಶಸ್ವಿಯಾಗಿ ಬೇರ್ಪಡಿಸಿ ಹೊರತೆಗೆದು ಆ ಮೂಲಕ ರೋಗಿಗೆ ಮರುಜನ್ಮ ನೀಡುವಲ್ಲಿ ಸಫಲವಾಯಿತು. ಜಯರಾಮ್ ಶೆಟ್ಟಿ ಅವರು 54 ವರ್ಷದವರು. ಅವರು ರೆಟ್ರೋಪೆರಿಟೋನಿಯಲ್ ಸಾರ್ಕೋಮಾ ಅಂತ ಹೇಳ್ತೀವಿ, ಈ ಕಾಯಿಲೆದಿಂದ ಅವರು ತೊಂದರೆ ಆಗ್ತಾ ಇತ್ತು. ಸೊ ಈ ರೆಟ್ರೋಪೆರಿಟೋನಿಯಲ್ ಟ್ಯೂಮರ್ ಆರ್ ಸಾರ್ಕೋಮಾ ಅಂದರೆ ಒಂಥರ ದೊಡ್ಡದಾಗಿ ಬೆಳೆಯುತ್ತದೆ. ಸಣ್ಣದಿರುವಾಗ ಅಷ್ಟೊಂದು ಗೊತ್ತಾಗಲ್ಲ, ಬಿಟ್ಟಾಗ ದೊಡ್ಡದಾಗ್ತಾ ಬರ್ಬೋದು. ಸೊ ಇವರಲ್ಲಿ ಈ ಟ್ಯೂಮರ್ 10 kg ಅಷ್ಟು ದೊಡ್ಡದಾಯಿತು. ಇವರು ಇಷ್ಟು ಲೇಟಾಗಿ ಯಾಕೆ ಬಂದರೆ ಅಂದರೆ ಪಾಪ ಕೋವಿಡ್ ಕಾರಣದಿಂದ ಇವರಿಗೆ ಬೇಗ ಹೋಗಿ ಟ್ರೀಟ್ಮೆಂಟ್ ಮಾಡಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಆಚೀಚೆ ಪಾಪ ಓಡಾಡ್ತಾ ಇದ್ದರು ಟ್ರೀಟ್ಮೆಂಟ್ಗೋಸ್ಕರ. ಆಮೇಲೆ ನಮ್ಮ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಬಂದು ಡಾಕ್ಟರ್ ಸನತ್ ಹೆಗ್ಡೆ ಅವರನ್ನು ಭೇಟಿಯಾದರು. ಅವರು ನೋಡಿಕೊಂಡು ಇಮಿಡಿಯೇಟಾಗಿ ಇದಕ್ಕೆ ಸರ್ಜರಿ ಬೇಕಂತ ತೀರ್ಮಾನ ಮಾಡಿ ನನ್ನನ್ನು ಕರೆದು ನಾನು ನೋಡಿದ ನಂತರ ಸರ್ಜರಿ ಮಾಡಲು ಸಾಧ್ಯವಿದೆ ಇಲ್ಲೋ ಅಂತ ನಾವು ಒಂದು ವಿಚಾರ ನಡೆಸಿದ್ದೇವೆ. ನಾನು CT ಸ್ಕ್ಯಾನು ಮತ್ತು ಸ್ಕ್ಯಾನೆಲ್ಲ ನೋಡಿದ ನಂತರ ಸರ್ಜರಿ ಇದನ್ನು ನಡೆಸ್ಬೋದು, ಆದರೆ ಒಂದು ಮೇಜರ್ ಸರ್ಜರಿ. ಸೊ ಈ ಸರ್ಜರಿ ನಡೆಸುವಾಗ ಅಲ್ಲಿ ಹತ್ತಿರ ಇರುವ ಕಿಡ್ನಿ ಮತ್ತು ದೊಡ್ಡ ಕರಳು, ಸಣ್ಣ ಕರಳು, ಲಿವರು ಎಲ್ಲ ಒಂದು ವೇಳೆ ಜೊತೆಗೆ ತೆಗಿಬೇಕಾಗ್ಬೋದು. ಇದೆಲ್ಲ ಅವರು ಕನ್ಸೆಂಟ್ ಕೊಟ್ಟರೆ ನಾನು ಮಾಡಲು ತಯಾರಿದ್ದೇನೆ ಅಂದ್ಬಿಟ್ಟು ತೀರ್ಮಾನ ಮಾಡಿದ ನಂತರ ಪೇಷಂಟ್ ಹತ್ರ ಮಾತಾಡಿ ಅವರು ಯಾವುದಕ್ಕೂ ಡಾಕ್ಟರ್ ನೀವು ಅದನ್ನೊಂದು ತೆಗೀರಿ, ಯಾಕಂದರೆ ಅಷ್ಟೊಂದು ತೊಂದರೆ ಆಗ್ತಾಯಿತ್ತು. ಅವರ ಹೊಟ್ಟೆ ಒಂದು 9th month ಪ್ರೆಗ್ನೆಂಟ್ ಲೇಡಿಗಿಂತ ಜಾಸ್ತಿ ದೊಡ್ಡದಿತ್ತು. ಸೊ ನಾವು ತೀರ್ಮಾನ ಮಾಡಿ ನನ್ನ ಜೊತೆ ನನ್ನ ಎನಸ್ಥೆಟಿಸ್ಟ್ ಡಾಕ್ಟರ್ ಸುರೇಶ್ ಭಟ್ ಮತ್ತು ನನ್ನ ಅಸಿಸ್ಟೆಂಟ್ ಡಾಕ್ಟರ್ ಅಮರ್ ರಾವ್ ನಾವು ಸೇರಿಕೊಂಡು ನಮ್ಮ ಜೊತೆ ಮತ್ತು OT ಸಿಸ್ಟರ್ಸ್ ಇವರೆಲ್ಲ ಸಹಾಯದಿಂದ ಈ ಟ್ಯೂಮರನ್ನು ನಾವು ಸಕ್ಸಸ್ಫುಲ್ಲಾಗಿ ತೆಗೆದೇವೆ. ಆ್ಯಂಡ್ ಈಗ ಪೇಷಂಟ್ ಚೆನ್ನಾಗಿ ಇಂಪ್ರೂವ್ ಆದರು, ಈಗ ಆರಾಮಾಗಿದ್ದಾರೆ, ಅವರು ತುಂಬ ಹ್ಯಾಪಿಯಾಗಿದ್ದಾರೆ. ಅದೇ ನಮಗೆ ಖುಷಿ. ಸೊ ಈ ಸರ್ಜರಿ ಒಂದು 7 ಗಂಟೆ ಅಷ್ಟು ಟೈಮ್ ಹಿಡಿಯಿತು. ಆದರೆ ನಾವು ಎನ್ಕೊಂಡ ಹಾಗೆ ಕಿಡ್ನಿಯನ್ನು ಉಳಿಸಿ ಮಾಡಲಿಕ್ಕೆ ಸಾಧ್ಯವಾಯಿತು. ಲಿವರನ್ನು ತೆಗಿಬೇಕಾಗಿರಲಿಲ್ಲ. ದೊಡ್ಡ ಕರಳು ಮತ್ತು ಸಣ್ಣ ಕರಳನ್ನು ಟ್ಯೂಮರ್ ಜೊತೆ ತೆಗಿಬೇಕಾಯಿತು. ಪೂರ್ತಿ ಅಲ್ಲ, ಅರ್ಧ. ಇವರೀಗ ನಿಯರ್ ನಾರ್ಮಲ್ 99% ನಾರ್ಮಲ್ ಲೈಫನ್ನು ಇನ್ನು ಲೀಡ್ ಮಾಡ್ಬೋದು. ಇಟ್ ಈಸ್ ಅ ವೆರಿ ಸಕ್ಸಸ್ಫುಲ್ ಸರ್ಜರಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರೋಗಿ, ನನಗೆ ಮಂಗಳೂರಿನ ವೈದ್ಯರ ಬಗ್ಗೆ ಈ ಮೊದಲಿನಿಂದಲೂ ಬಹಳಷ್ಟು ಭರವಸೆ ಇತ್ತು. ಶಸ್ತ್ರಚಿಕಿತ್ಸೆ ದೊಡ್ಡದಿದ್ದರೂ ಈ ಬಗ್ಗೆ ದೃಢ ನಿರ್ಧಾರ ಮಾಡಿ ಮರುಜನ್ಮ ನೀಡಿರುವ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಹಾಗೂ ಮತ್ತವರ ತಂಡ ಹಾಗೂ MIO ಆಸ್ಪತ್ರೆಗೆ ನಾನು ಬಹಳಷ್ಟು ಆಭಾರಿಯಾಗಿದ್ದೇನೆ ಎಂದರು. ನನ್ನ ಹೆಸರು ಜಯರಾಮ್ ಶೆಟ್ಟಿ ಅಂತ, ಉಡುಪಿ ಡಿಸ್ಟ್ರಿಕ್ಟ್ ಹೆಬ್ರಿ ತಾಲೂಕು. ಅಲ್ಲಿಂದ ಟ್ರೀಟ್ಮೆಂಟಿಗೆ ಬಂದಿದ್ದೇನೆ ನಾನು. ನಮಗೆ ಏನೋ ಒಂದು ಲಾಕ್ಡೌನ್ ಟೈಮಲ್ಲಿ ಹೊಟ್ಟೆಯಲ್ಲಿ ಏನೋ ಒಂದು ನೋವು ಕಾಣಿಸ್ಕೊಂಡಿತ್ತು. ಅದಕ್ಕೆ ಸ್ಥಳೀಯ ಡಾಕ್ಟರ್ನಲ್ಲಿ ಹೋದೆ. ಅವರು ಹೇಳಿದರು CT ಸ್ಕ್ಯಾನ್ ಆಗಬೇಕಂತ. ಒಂದು ಕಡೆ ಉಡುಪಿಯಲ್ಲಿ ಮಾಡಿದ್ದೇನೆ. ಆಮೇಲೆ COVID-19 ತೊಂದರೆ ಎಲ್ರಿಗೂ ಇದೆ, ನಮಗೂ ಅದರ ತೊಂದರೆ ಆಯಿತು. ಆಗ ನನಗೆ ಟ್ರೀಟ್ಮೆಂಟ್ ಸರಿಯಾಗಿ ಎಲ್ಲಿ ಸಿಕ್ಕಲಿಲ್ಲ. ಆನಂತರ ನಾನು ಮಂಗಳೂರಿನ MIO ಹಾಸ್ಪಿಟಲ್ನ ಒಂದು ಡಾಕ್ಟರ್ ಹತ್ರ ವಿಚಾರಿಸಿದೆ. ನನ್ನ ಕಷ್ಟ ಎಲ್ಲ ಹೇಳಿದೆ ಅವರಿಗೆ. ಅವ್ರು ಹೇಳಿದರು, ನಿನಗೆ ಬೇಗ ಟ್ರೀಟ್ಮೆಂಟ್ ಕೊಡುವ, ನಿಮ್ಮದೆಲ್ಲ ರಿಪೋರ್ಟ್ ನೋಡುವಾಗ ನಿಮ್ಮದು ಗುಣವಾಗುವಂಥದ್ದು ಕಾಯಿಲೆ ಇದು, ನಿಮಗೆ ಟ್ರೀಟ್ಮೆಂಟ್ ಕೊಡುವಂಥ ಬೇಗ ಕರೆದರು ನನ್ನನ್ನು. ಬಂದು ನಮಗೆ 3 ದಿವಸದೊಳಗೆ ಟ್ರೀಟ್ಮೆಂಟ್ ಎಲ್ಲ ಆಪ್ರೇಷನ್ ಮಾಡಿ ಟ್ಯೂಮರ್ ತೆಗೆದರು. ತುಂಬ ದೊಡ್ಡದಿತ್ತು, ಆದರೂ ತುಂಬ ತೊಂದರೆ ಆಗಿತ್ತು ಅವರಿಗೆ. ಆದರೂ ಒಳ್ಳೆಯ ರೀತಿಯಲ್ಲಿ ತೆಗೆದು ಮೊದಲಿಗಿಂತ ನನಗೀಗ ಆರೋಗ್ಯದಲ್ಲಿ ಸುಧಾರಣೆ ಬಂದಿದೆ. ಯಾರ ಹತ್ರ ಮಾತಾಡೋದು ಏನಂತ ನೋಡ್ತಿದ್ದೆ. ಆದರೆ ನಮಗೆ ಬಾಂಬೆಯಿಂದ ನಮಗೆ ಒಂದು ನನ್ನ ಅಕ್ಕನ ಮಗ ಹೇಳಿದ, ಇಂಥದ್ದು ಸನತ್ ಹೆಗ್ಡೆ ಅಂತ ಅವರದ್ದು ಪರಿಚಯ ಇದೆ ನಮಗೆ, ಅವರ ಹತ್ರ ಹೋಗಿ ಅವರು ನಿಮ್ಮ ಟ್ರೀಟ್ಮೆಂಟ್ ಅದೆಲ್ಲ ಜವಾಬ್ದಾರಿ ತಗೊಳ್ತಾರೆ ಅಂತ ಹೇಳಿದರು. ಬಂದ ಕೂಡಲೇ ಸನತ್ ಹೆಗ್ಡೆ ಮಾತಾಡಿ ನಮಗೆ ತುಂಬ ಇಷ್ಟ ಆಯಿತು ಅವರ ಮಾತು ಮತ್ತು ಧೈರ್ಯ ಕೊಟ್ಟರು. ಅಷ್ಟು ದೊಡ್ಡದೇನು ಟ್ಯೂಮರ್ ಇಲ್ಲ, ನೀವು ಆಪ್ರೇಷನ್ ಮಾಡ್ಬೋದು, ಇದು ಸಕ್ಸಸ್ ಆಗ್ತದೆ, ಗುಣ ಆಗುವಂಥ ಕಾಯಿಲೆ ಅಂತ ಹೇಳಿದರು. ಆಮೇಲೆ ಅಕ್ಬರ್ ಸರ್ ಸಿಕ್ಕಿದರು. ಅವರು ಬಂದು ಹೇಳಿದರು, ಧೈರ್ಯವಾಗಿರಿ. ನನ್ನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದರು. ಆಗ ನನ್ನ ಹೆಂಡತಿ ಹೊರಗೆ ಕೂತ್ಕೊಂಡು ಅಳ್ತಿದ್ಲು. ಅಕ್ಬರ್ ಸರ್ ಹೇಳಿದ್ರಂತೆ ಬಂದು, ನೀವು ಹೇಳ್ತಿರಬೇಡಿ, ಅವ್ರ ಜೀವ ನನ್ನ ಕೈಯಲ್ಲಿದೆ, ಏನಾಗಲ್ಲ, ಅವ್ನು ರಕ್ಷಣೆ ಮಾಡ್ತೇನೆ ನಾನು. ಆಮೇಲೆ ಸುರೇಶ್ ರಾವ್ ಕೂಡ ನಮಗೆ ತುಂಬ ಒಂದು ಸಲಹೆ ಕೊಟ್ಟಿದ್ದಾರೆ. ಇಲ್ಲಿ ಆಸ್ಪತ್ರೆ ಒಳ್ಳೆಯದಿದೆ, ಕ್ಲೀನು, ಆಮೇಲೆ ಸ್ಟಾಫ್ ಒಳ್ಳೆಯದಿದ್ದಾರೆ, ಮತ್ತು ಡಾಕ್ಟರ್ಸ್ನವರೆಲ್ಲ ಗಡಿ ಬಂದು ವಿಚಾರಿಸ್ತಾರೆ. ಯಾವ ಹೊತ್ತಲ್ಲಿ ನಮಗೆ ತೊಂದರೆ ಇದ್ದರೂ ಪಟ ಬಂದು ಕೇಳ್ತಾರೆ, ಏನಾಗ್ತದೆ ನಿಮಗೆ ಏನಂತ. ಈಗ 100ರಲ್ಲಿ 80% ಓಕೆ. ಮೊದಲು ತುಂಬ ಭಯಭೀತನಾಗಿದ್ದೆ ನಾನು. ಈಗ ನೋಡುವಾಗ ಆ ಭಯವೆಲ್ಲ ಹೋಯ್ತು ನನಗೆ. ಟ್ಯೂಮರ್ ಎಷ್ಟು ದೊಡ್ಡದು ಟ್ಯೂಮರ್ ಇತ್ತು,
ಆ ಟ್ಯೂಮರ್ ಹೇಗೆ ತೆಗಿತಾರೆ ಅಂತ ನನಗೆ ಟೆನ್ಷನ್ ಇತ್ತು. ಕಮ್ಮಿ ಅಂದರೆ ಡಾಕ್ಟರ್ ಹೇಳ್ತಾ ಇದ್ದಾರೆ 10 ಕಿಲೋ ಇರ್ಬೋದು ಅಂತ. ಆ 10 ಕಿಲೋನ ಹೊತ್ಕೊಂಡು ನೀವು ಇಷ್ಟು ದಿವಸ ಕಷ್ಟಪಟ್ಟಿದ್ದೀರಿ, ಇಷ್ಟೆಲ್ಲ ಅಲ್ಲಿ ಶ್ರಮ ಪಡ್ತಿದ್ದೀರಿ, ಅಲ್ಲಿ ಟ್ರೀಟ್ಮೆಂಟಿಗೆ ಹೇಗೆ ನೀವು ಮಾಡ್ತಿದ್ದೀರಿ ಅಂತ ನಮಗೆ ಆಶ್ಚರ್ಯ ಆಗ್ತಿತ್ತು ಅಂತ ಹೇಳ್ತಿದ್ರು ಡಾಕ್ಟ್ರು. ನಾವು ಈ ಕೋವಿಡ್-19 ವಜೆ ಉದ್ಯೋಗ ವಿದ್ಯೆಲ್ಲ ಕಳ್ಕೊಂಡಿದ್ದೇವೆ. ಈ ಟ್ರೀಟ್ಮೆಂಟ್ಗೆ ಏನು ಮಾಡೋದಂತ ತುಂಬ ತೊಂದರೆ ಇತ್ತು ನಮಗೆ. ಆದ್ದರಿಂದ ಇಲ್ಲಿ ಬಂದ ಕೂಡಲೇ ಹೇಳಿದರು, ಆಯುಷ್ಮಾನ್ ಕಾರ್ಡ್ ಉಂಟಾ ನಿಮ್ಮ ಹತ್ರ, ಸುರಕ್ಷೆ ಉಂಟಾ, ಮತ್ತು BPL APL ಕಾರ್ಡ್ ಅಂತ, ನಾಳೆ BPL ಕಾರ್ಡ್ ಅಂತ, ಇದರಲ್ಲಿ ತುಂಬ ಅನುಕೂಲ ಆಗುವ ಅಂದಾಜಿಂದ ಕಾಣ್ತಾ ಬರ್ತಿದ್ದೆ ನನಗೆ. ಇಂಥ ಒಂದು ಕಾಯಿಲೆ, ಇಂಥ ಟ್ಯೂಮರ್ ಬಂದರೆ ಜೀವ ಸಪೋರ್ ಆಗ್ತದೆ, ಹೊಟ್ಟೆ ದೊಡ್ಡದಾಗ್ತದೆ. ಈ ಅನುಭವ ಬಂದ ಕೂಡಲೇ ದುಡ್ಡಿಲ್ಲ, ನಾವು ಟ್ರೀಟ್ಮೆಂಟ್ ಹೇಗೆ ತಗೊಳ್ಳೋದು, ಹೆದರಬಾರ್ದು, ಏನಾಗ್ತದೆ ಏನಂತದ್ದು ಹೆದರುವಂಥ ಅಗತ್ಯ ಏನಿಲ್ಲ. ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ಮೀಟ್ ಆಗಿ ಇದನ್ನು ಪ್ರಾಬ್ಲಮ್ ಏನಂತ ಸಾಲ್ವ್ ಮಾಡಿಕೊಂಡು ಎಲ್ಲರೂ ಸಾಲ್ವ್ ಮಾಡ್ಕೊಳ್ಬೇಕಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು. ಶಸ್ತ್ರಚಿಕಿತ್ಸೆಯ ನೇತೃತ್ವವನ್ನು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು ವಹಿಸಿದ್ದು, ತಂಡದಲ್ಲಿ ಡಾಕ್ಟರ್ ಸುರೇಶ್ ಭಟ್, ಡಾಕ್ಟರ್ ಅಮರ್ ರಾವ್ ಪಾಲ್ಗೊಂಡಿದ್ದರು. Mangalore Institute of Oncology, a special hospital for cancer treatment. We might not have become big, but we have become strong in fighting cancer. That is the motto. I wish entire society wellness, and if anything is, any aberration is found in your wellness, the doctors are there to help you, to guide you out. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಬಹಳ ಹೆಚ್ಚು ಮೂಡಿ ಬರಲಿ ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಬಹಳ ದೊಡ್ಡ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತೇಳಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಅವರು ಮಾಡಿದಂಥ ಕೇರಳ ಸ್ಕೀಮ್ ಇದು ಕೂಡ ಭಾಳ ಯಶಸ್ಸಾಗಿ ಮೂಡಿ ಬರಲಿ. I always feel that I tell all my students they should start their own institution. They should serve the community. And he is the one person who took up the challenge. I should congratulate him for that, because he is the one who took up the challenge and started the MIO along with other colleagues.
Now, I should thank a lot of, I have thanked all the doctors and other things. But this would have not been possible without the support of my MIO staff, because they say I am a tough taskmaster. But for patient, you have to be. It's either patient or the staff. I prefer the patient over the staff. I have to be tough because care has to be there. Otherwise, the whole purpose of getting into this oncology will be difficult. It's not like other fields. People suffer a lot. So we should understand everything what they are going through.